ಸಂಪೂರ್ಣವಾಗಿ ಅರೆಭಾಷೆಯ ಒಂದು ವಿಚಾರ ಸಂಕಿರಣ ಆಗಿದ್ದದೆ. ಈ ವಿಚಾರ ಸಂಕಿರಣದ ಅಧ್ಯಕ್ಷತೆನ ಹೆಸರಾಂತ ಸಾಹಿತಿಗ, ಚಿಂತಕರು, ಯಕ್ಷಗಾನದ ಅರ್ಥಧಾರಿ, ಹೆಸರಾಂತ ಪ್ರೊಫೆಸರ್, ಭಾರತೀಯ ಒಂದು ಪ್ರಾಂಶುಪಾಲರುಗಳ ಸಂಘದ ಅಧ್ಯಕ್ಷರಾಗಿ ಸೇವಾನುಭವವನ್ನು ಹೊಂದಿದ ನನ್ನ ಊರಿನ ಪೆರ್ಜದ ಪ್ರೊಫೆಸರ್ ಕೆ ರಾಧಾಕೃಷ್ಣ ದೂರದ ಬೆಂಗಳೂರಿಂದ ಬಂದವಳು. ಅವರ ನಾನು ಈ ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಮತ್ತು ನೆಹರು ಸ್ಮಾರಕ ಮಹಾವಿದ್ಯಾಲಯ ಇದರ ಎಲ್ಲ ಸಂಘಟಕರ, ಪ್ರಾಂಶುಪಾಲರನ್ನು ಹಿಡಿದು ಎಲ್ಲ ಸಂಘಟಕರ ವತಿಯಿಂದ ಈ ಒಂದು ವಿಚಾರ ಸಂಕಿರಣದ 2ನೇ ಗೋಷ್ಠಿಗೆ ಪ್ರೊಫೆಸರ್ ರಾಧಾಕೃಷ್ಣ ಕೆ ಅವರನ್ನು ಸ್ವಾಗತ ಮಾಡ್ತಾವಳೆ. ಸ್ವಾಗತ ಸರ್. ಈ ಒಂದು ಗೋಷ್ಠಿಲಿ 2 ವಿಷಯ ಮಂಡನೆ ಹಾಕಿಬಿಟ್ಟು, ಒಂದು ಅರೆಭಾಷೆಯ ಅನನ್ಯತೆಗಳು, ಐಡೆಂಟಿಟಿ ಆಫ್ ದ ಅರೆಭಾಷೆ ಅಂತ ಹೇಳುವಂಥ ವಿಷಯದ ಬಗ್ಗೆ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ಹೌದು, ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕನೂ ಹೌದು, ಸಂಬಂಧದಲ್ಲಿ ಭಾವನೂ ಹೌದು, KR ಗಂಗಾಧರ್ ವಿಶ್ರಾಂತ ಪ್ರಾಂಶುಪಾಲರು, ನೆಹರು ಸ್ಮಾರಕ ಮಹಾವಿದ್ಯಾಲಯ, ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಅರಂತೋಡು. ಇವು ಅರೆಭಾಷೆಯ ಬಗ್ಗೆ ಬಹಳ ಅಧ್ಯಯನ ಅಂತ ಹೇಳಿ ಮಾಡ್ತಲೆ, ಆದರೆ ಅವು ಅರೆಭಾಷೆಯ ಪಂಡಿತರು. ಅವು ಯಾಗಳು ಹೇಳಿದುಟ್ಟು ನಿಮ್ಮ ಪೆರ್ಜಲ್ಲಿ RD ಆನಂದ ಮಾತನಾಡೋ ಅರೆಭಾಷೆ ಅಪ್ಪಟ ಅರೆಭಾಷೆ ಅಂತ. ಹಾಗೆ ಅಪ್ಪಟ ಅರೆಭಾಷೆ ಅವಕ್ಕೆ ಗೊತ್ತುಂಟು, ಅದರ ಐಡೆಂಟಿಟಿ ಅನನ್ಯತೆಗ ಅವಕ್ಕೆ ಗೊತ್ತುಂಟು. ಅವು ಅರೆಭಾಷೆನ ನಿಘಂಟು ಸಹ ಮಾಡಿಯೋಳು. ಇಂಥ ಒಂದು ವಿಶೇಷವಾದ ಒಂದು ಅರೆಭಾಷೆನ ಜ್ಞಾನವನ್ನು ಹೊಂದಿದ ನಮ್ಮ KR ಗಂಗಾಧರ್ ಬಂದಳು. ಅವರನ್ನು ಈ ಒಂದು ಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸೋಳು. ಅವರನ್ನು ಈ ವಿಚಾರಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾಳೆ. ಇನ್ನೊಬ್ಬರು ಡಾಕ್ಟರ್ ಪುರುಷೋತ್ತಮ ಕರಗಲ್ ಅಂತ, ಅವರು ನನಗೆ ಇತ್ತೀಚೆಗೆ ಪರಿಚಯ ಆದರೆ ಅವು ಕಳೆದ ಸಾಲಿನ ಅರೆಭಾಷೆ ಅಕಾಡೆಮಿನ ಸದಸ್ಯರಾಗಿದ್ದು, ನಮ್ಮ ಗುತ್ತಿಗಾರನ ಹಕ್ಕಲೆ ಅವರ ಮನೆ ಇರ್ದು ಕರಂಗಲ್. ಅವು ಈಗ ಮಂಗಳೂರಿನ ಪಂಪೈ ಕಾಲೇಜ್ ಐಕಳ ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಳೋ. ಒಳ್ಳೆಯ ವಿದ್ವಾಂಸ, ಒಳ್ಳೆಯ ಮಾತುಗಾರ, ತುಂಬ ವಿಷಯಗಳ ತಿಳ್ಕೊಂಡೋಳು. ಅವು ಬೇರೆ ಬೇರೆ ಲೇಖನಗಳ, ಕಥೆಗಳ ಎಲ್ಲ ಬರೆದೋಳು. ಕಳೆದ ಸಲನ ಲಕ್ಷ್ಮೀನಾರಾಯಣನ ಒಂದು ಟೀಮ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡೋಳು ಕರಂಗಲ್ ಸರ್. ಇವು ಇಂದು ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಒಂದು ವಿಚಾರಗೋಷ್ಠಿಗೆ ಇಲ್ಲಿ ಆಗಮಿಸೋಳು. ಇವು ಅರೆಭಾಷೆಯ ಪ್ರಾದೇಶಿಕ ಭಿನ್ನತೆಗಳು, ಈಗಾಗಲೇ ಅದು ಬಾತ್ ನಮ್ಮ ಸುಳ್ಳೆಲ್ಲಿ ಹೆಂಗೆ ಮಾತನಾಡುವೆ, ಗುತ್ತಿಗಾರಲ್ಲಿ ಹೆಂಗೆ ಮಾತನಾಡುವೆ, ಮಡಿಕೇರಿಲಿ ಹೆಂಗೆ ಮಾತನಾಡುವೆ ಅಂತೇಳಿ ಆ ಭಿನ್ನತೆಗೆ ಏನೆಲ್ಲೊಟ್ಟು ಇಲ್ಲಿ ನಾವು ಸ್ವಲ್ಪ ಅಂತ ಹೇಳುವೆ. ಅದೇ ಇನ್ನೊಂದು ಕಡೆ ಗುತ್ತಿಗಾರಲ್ಲಿ ಹೋದರೆ ಒಸಿಯ ಅಂತ ಹೇಳುವೆ, ಒಸಿ ಕೊಡು ಮಾರೆ ಅಂತ. ಇಲ್ಲಿ ನಾವು ಉಗ್ಗೆ ಅಂತ ಹೇಳುವೆ, ಇನ್ನೊಂದು ಕಡೆ ಅನ್ನ ಅಂತ ಹೇಳುವೆ. ಸೊ ಬೇರೆ ಬೇರೆ ಇಲ್ಲಿ ನಾವು ಬಾತ್ರೂಮ್ ಅಂತ ಹೇಳುವೆ, ಅಥವಾ ಗುಡ್ಡದ ಮನೆ ಅಂತ ಹೇಳುವೆ, ಅಲ್ಲಿ ಕೊಡಗಲ್ಲಿ ಗುಡ್ಡದ ಮನೆ ಅಂತ ಹೇಳುವೆ, ನಾವಿಲ್ಲಿ ಅದರ ನೀರಡಿ ಕೊಟ್ಟಗೆ ಅಂತ ಹೇಳುವೆ. ಈ ಥರದ ಭಿನ್ನತೆಗಳು, ಇದರ ಬಗ್ಗೆ ಮಾತನಾಡಿಕೆ ನಮ್ಮ ಪುರುಷೋತ್ತಮ ಕರಂಗಲ್ ಬಂದಳು. ಅವರನ್ನು ನಾನು ಈ ಒಂದು ವಿಚಾರಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾವಳೆ. ಮತ್ತು ಆಗಮಿಸಿದ ಸರ್ವ ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಿರಿಯವು ಎಲ್ಲ ವಿದ್ವಾಂಸರ್ಗ, ಎಲ್ಲ ನಮ್ಮ ಅರೆಭಾಷೆ ಅಕಾಡೆಮಿನ ಸದಸ್ಯರ್ಗ, NMC ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದದಕ್ಕೆ ಎಲ್ಲವಕ್ಕೆ ಸ್ವಾಗತವನ್ನು ಕೋರಿ ಮುಂದೆ ನಾನು ಗೋಷ್ಠಿಗೆ ಅನುವು ಮಾಡಿಕೊಡ್ತಾಳೆ. ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಚೆನ್ನಾಗಿ ಗೊತ್ತುಂಟು ಇದಕ್ಕೆ ಹಿಂದೆ ಆದ ಗೋಷ್ಠಿನ ಮಾತುಗಳ ಮಟ್ಟ ಯಾವ ರೀತಿ ಇದೆ ಅಂತ ಗೊತ್ತು. 10ನೇ ಕ್ಲಾಸಲ್ಲೋ PUCಯಲ್ಲೇ ಒಂದು ಪಾಠ ಮಾಡಿದ ನೆನಪು, ಎನಿಮಲ್ಸ್ ಇನ್ ಪ್ರಿಸನ್ ಅಂತ ಜವಾಹರ್ಲಾಲ್ ನೆಹರು ಬರೆದದ್ದು. ಡೆಹ್ರಾಡೂನ್ ಜೈಲಲ್ಲಿ ಅವರ ದಿನಕ್ಕೆ 1 ಗಂಟೆ ಹೊರಗೆ ಬಿಡುತ್ತಿದ್ದ ಓಡಾಡಿಕೆಗಡ. ಆಗ ಎದುರು ಹಿಮಾಲಯ ಪರ್ವತ ಕಾಂಬತ್ತಿತ್ತು. ಈ ಹಿಮಾಲಯ ಪರ್ವತದ ಎದುರು ನಿಂತು ನಾ ಎಷ್ಟು ಸಣ್ಣವ ಅಂತ ನೆಹರು ಹೇಳಿಕೊಬತ್ತಿದ್ದ ಗಡ. ಹಾಗೆ ಈ ಹಿಂದಿನ ಗೋಷ್ಠಿಲಿ ಭಾಗವಹಿಸಿದ ಪ್ರೊಫೆಸರ್ ರಾಧಾಕೃಷ್ಣರು ಇವರ ಎದುರು ನಿಂತು ನಾ ಮಾತಾಡ್ತಾವಳೆ. ಆ ಘಟಾನುಘಟಿಗಳ ಒಂದು ಹಿರಿಮೆನ ಎದುರು ನನ್ನದೊಂದು ಸಣ್ಣ ಪ್ರಯತ್ನ. ನಾ ಇತ್ತೀಚೆಗೆ ಒಂದು ಲೇಖನಲ್ಲಿ ಓದಿದೆ, ಮೂಲಕೃತಿನೇನು ಓದಿತ್ಲೆ, ಪಂಪ ಭಾರತದ ಅಲ್ಲಿ ದುರ್ಯೋಧನ ಸಂಧಾನಕ್ಕಾಗಿ ಬರುವ ಕೃಷ್ಣನ ನಾ ಕಟ್ಟಿ ಹಾಕಿನೆ ಅಂತ ಹೇಳುವಂಥ ಒಂದು ಸನ್ನಿವೇಶ ಬಂದದೆ ಗಡ ಪಂಪ ಭಾರತದಲ್ಲಿ. ಆಗ ಮೂಲೆಯಲ್ಲಿ ಕೂದ ಕುಂತಿ ಒಂದು ಮಾತು ಹೇಳ್ದೆ ಗಡ, ಮುಟ್ಟುವನ್ ಗಡ ಇವ ಕೃಷ್ಣನನ್ನು ಕಟ್ಟುವನ್ ಗಡ ಅಂತ. ಇದು ಪಂಪ ಭಾರತದಲ್ಲಿ. ಈ ಗಡ
ನಮ್ಮ ಅರೆಭಾಷೆನ ಒಂದು ಭಾಳ ಮೂಲ ಶಬ್ದ ಪಂಪ ಭಾರತದಲ್ಲಿ ಉಲ್ಲೇಖ ಔಟು ಅಂತ ನಾವೊಂದು ಲೇಖನ ಇತ್ತೀಚೆಗೆ ಓದಿದೆ. ನಮ್ಮಲ್ಲಿ ಗಡ ನಾವು ಆಗಾಗ ಬಳಸುವಂಥ ಒಂದು ಭಾಷೆ. ನಮ್ಮ ಗೇಲಿ ಮಾಡಿಕೆ ಉಳಿದ ಭಾಷೆಯು ಗಡಗಡ ಅಂತ ಎಲ್ಲ ಹೇಳೋದು ಉಂಟು. ನಮ್ಮ ಹಿರಿಯವೆಲ್ಲ ಹೇಳಿದ ಅಪ್ಪ ಹೇಳೋ ಒಂದು ಸೇರು ಕುಡು ಕಡ ಕೊಡ ಕಡ ಅಂತ. ಒಂದು ಸೇರು ಕುಡು ಕಡ ಸಾಲ ಕೊಡ ಕಡ ಅಂತ. ಈಗ ನಾಳೆ ಎಲ್ಲವೂ ಹೇಳುವ ಅರೆ ಭಾಷೆ ಸಂಕೀರ್ಣ ಆತು ಗಡ, ತುಂಬ ಜನ ಬಂದಿದ್ದ ಗಡ, ಪ್ರೊಫೆಸರ್ ರಾಧಾಕೃಷ್ಣರು ಬಂದಿದ್ದ ಗಡ. ಹೀಗೆ ಈ ಗಡನ ಆಗಾಗ ನಾವು ನಮ್ಮ ಭಾಷೆಯಲ್ಲಿ ಬಳಸುವೆ. ಅದು ಪಂಪ ಭಾರತದಲ್ಲಿ ಇತ್ತು ಅಂತ ಒಂದು ರೆಫರೆನ್ಸನ್ನ ಒಬ್ಬ ಬರೆದಿದ್ದು. ನಮ್ಮ ಭಾಷೆ ಕನ್ನಡ ಭಾಷೆಗೆ ಹೋಲಿಸಿದರೆ ನಾವು ತುಂಬ ಸ್ಪೀಡ್. ಮೊನ್ನೆ ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳೋದು, ಹೋಗುತ್ತೇನೆ ಇದ್ದದ್ದು ಹೋನೆ ಅದೇ, ಬರುತ್ತೇನೆ ಇದ್ದದ್ದು ಬನ್ನೆ ಅಂತ. ಅದಕ್ಕೆ ನಮ್ಮ ತಮಾಷೆ ಅದಕ್ಕೂ ಮಾಡುವೆ, ಇವು 7.5 ತಿಂಗಳಲ್ಲಿ ಹುಟ್ಟಿದವು ಅಂತ. ಅಂದರೆ ಸ್ವಲ್ಪ ಸ್ಪೀಡ್ ಅಂತ. ಹೌದು, ನಾವು ಮೊನ್ನೆ ಒಂದಿನ ಹೀಗೆ ಖುದ್ದು ಒಂದು ಶಬ್ದನ ಅನಲೈಸ್ ಮಾಡ್ಕನ. ತಾ ಎಂಬ ಒಂದು ಶಬ್ದ, ತಾ ಬ್ರಿಂಗ್ ಶಬ್ದನ ಅನಲೈಸ್ ಮಾಡ್ಕನ ನನಗೆ ಕಂಡುಕೊಂಡ ಶಬ್ದಾಗ ತುಂಬ. ತಾ ತನ್ನಿ ಅದೆ, ತಕ ಇದರ ತಕ ಅಂತ ಹೇಳಿಕಾದೆ, ತಂಬ ಅದರ ತಂಬ, ತಕಂಬಡ ಬಂದದೆ, ತಕಂಬಕಿಲೆ ರಿವ್ಯೂಸ್ ಮಾಡಿ ತಕಂಬಕಿಲೆ, ತಕಂಡು ತರೋಕು, ತಾಕಿಲೆ ತಾಕಿಲೆ ಅಂತ, ತರ್ಬಡಿ ತಕಣಕು, ತಕಣ್ತು ತಕಂಬದು ತಕಂಬಕು, ತಾಕಾಕನ. ಹೀಗೆ ಒಂದು ತಾ ಎಂಬ ಪದಲಿ ಒಂದು 10 ಉಪ ಶಬ್ದಗ ನಮ್ಮ ಅರೆ ಭಾಷೆಯಲ್ಲಿ ಅದರಿಂದ ಹೊರಬಾದರ ನಾ ಗಮನಿಸಿದೆ. ಹೀಗೆ ನಮ್ಮದು ಭಾಳ ಸ್ಪೀಡ್ ಲ್ಯಾಂಗ್ವೇಜ್. ನಾವು ಅವನು ಕಿರುಚುತ್ತಾನೆ ಅಂತ ಕನ್ನಡದಲ್ಲಿ ಹೇಳಿದ್ರೆ ಅವ ಕಿರುಚಿದೆ, ಇಷ್ಟರಲ್ಲೇ ನಾವು ನಿಲ್ಲಿಸಿದೆ. ಅವ ಬೈಕ್ ಸವಾರಿ ಮಾಡುತ್ತಾನೆ ಅಂತ ಹೇಳೋ ಬದಲು ನಾವು ಅವ ಬೈಕ್ ಬಿಟ್ಟದೆ. ಭಾಳ ಸ್ಪೀಡಾಗಿ ಕ್ವಿಕ್ಕಾಗಿ ನಾವು ಇದರಲ್ಲಿ ಮುಗಿಸೋದು. ಇದು ನಮ್ಮ ಭಾಷೆನ ಒಂದು ವಿಶೇಷತೆ ಅಂತ ನನಗೆ ಅನಿಸಿದೆ. ಇದರ ಸ್ಪೀಡ್ ಅಂತ ಹೇಳೋಕ್ಕೆ, ಓವರ್ ಆ್ಯಕ್ಟಿವ್ ಅಂತ ಹೇಳೋಕ್ಕೆ, ಕ್ವಿಕ್ನೆಸ್ ಅಂತ ಹೇಳೋಕ್ಕೆ ಯಾವುದೋ ಪದದಿಂದ ಇದರ ನಾವು ಬಳಸಕ್ಕೆ. ಇದು ಒಂದು ರೀತಿ ಕ್ರಿಯಾಶೀಲತೆಯ ಸಂಕೇತ ಕೂಡ ಹೌದು. ನಮ್ಮ ಊರಿನ ಈ ಸ್ಥಿತಿಗತಿಗೆ, ಪರಿಸರಕ್ಕೆ ನಮ್ಮ ಅರೆ ಭಾಷೆ ಭಾಳ ಸೂಕ್ತವಾಗಿ ಹೊಂದಿಕೊಂಡದೆ, ಭಾಳ ಸೂಕ್ತವಾಗಿ. ನಾವೊಂದಷ್ಟು ಹೇಳೋದಾದರೆ, ನಮ್ಮ ಊರಿನ ಕಾಡು ಪ್ರಾಣಿಗಳ ಒಂದು ಪಟ್ಟಿನೇ ನಮ್ಮ ಅರೆ ಭಾಷೆಯಲ್ಲಿ ವಿಶೇಷವಾದ ಶಬ್ದಗ. ಅದರ ಕನ್ನಡದಲ್ಲಿ ಇಲ್ಲದ ಶಬ್ದ ಹೊಳಿಕೆ, ಮುಳ್ಳಂದಿ, ಅಣಕು, ಉರಿಯೋಳು, ಕುಂಡತ, ಬರ್ಕ್ಯ, ಇದೆಲ್ಲ ನಮ್ಮ ಅರೆ ಭಾಷೆಯಲ್ಲಿ. ಅದು ಈಗ ಅಣಕು ಅಂತ ನಾವು ಕನ್ನಡದಲ್ಲಿ ಇಲ್ಲ. ಅದು ಅಣಕು ಅಂತ, ಪಾಂಗೋಲಿನ್ ಅಂತ ಹೇಳುವಲ್ಲ ಅಣಕು. ಇದು ಎಂಥ ಹಂದಿ, ಚಿಪ್ಪು ಹಂದಿ ಅಣಕು, ಅದು ಅರೆ ಭಾಷೆಯಲ್ಲಿ ಮಾತ್ರ ಸಿಕ್ಕೋದು. ಹಾಗೆ ಬೇರೆ ಬೇರೆ ಜಾತಿಯ ಮೀನುಗ ನಮ್ಮ ಹಳ್ಳಲ್ಲಿ ನಾವು ಮೀನು ತಿಂಬೋಕ್ಕೆ ಗೊತ್ತುಂಟು. ಹಳ್ಳಲ್ಲಿ ಮೀನಿಡಿ ಕಡು ಗಾಳ ಎಲ್ಲ ಹಾಕಿ, ಕಡು ಹಾಕೋದು ಅಂತ ಕೂಡ ಅರೆ ಭಾಷೆ ಇದ್ದೆ. ಗಾಳ ಎಲ್ಲ ಹಾಕಿ ಮೀನು ಹಿಡಿಯೋಕ್ಕೆ ನಮಗೆ ಸಿಕ್ಕೋದು ಮಡೆಂಜಿ, ಕೂರ್ಲು, ಕರಿಮೀನು, ಕೀಜೋವು, ಕಾಜೋವು, ಕಲ್ಲು ಮುಳ್ಳ ಇಂಥದ್ದೆಲ್ಲ, ಅರೆಂಗ, ಈ ಎಲ್ಲ ಶಬ್ದಗ ಇದು ಅರೆ ಭಾಷೆಯಲ್ಲಿ ಬರುವಂಥ ಶಬ್ದಗ. ಇನ್ನು ಮರಗಳು ಕೂಡ ಬೇರೆ ಬೇರೆ. ನಾವು ನಂದಿ ಮರನ ಬೆಳದ್ದಿರಿ ಅಂತ ಹೇಳುವೆ, ಬೆಳಂದಿರಿ ಮರ ಅಂತ ನಾವು ಹೇಳುವೆ. ಅಥವಾ ಮೊತ್ತಿ ಮರ ಅಂತ ಹೇಳುವೆ, ಬಣ್ಪುನ ಮರುವ ಅಂತ ಹೇಳುವೆ, ಪುಣಿಲು ಅಂತ ಹೇಳುವೆ. ಬೇರೆ ಬೇರೆ ಜಾತಿನ ಮರ ನಮ್ಮ ಅರೆ ಭಾಷೆಯಲ್ಲಿ ನಾವು ಬಳಸಿಕೊಂಡವೆ. ಕೃಷಿ ತಾಂತ್ರಿಕ ಕೌಶಲ್ಯಗಳ ಒಂದು ಪಟ್ಟಿ ಮಾಡಿದ್ರೆ ಹಿಮಾಕರ್ ಶೋಕ್ಬಾರಿ ಅದರ ಪಟ್ಟಿ ಮಾಡಿದ್ದು. ಮೆಂಟೆ, ನೀರು ಮೆಂಟೆ, ಸಿಡಿ, ಅಡ್ಚಿಲು, ಇದೆಲ್ಲ ನಮ್ಮ ಇದರಲ್ಲಿ ಬರುವಂಥ ಸಂಪಾಟ ಅಂತೆಲ್ಲ ಬಂದಿದೆ. ಅರೆ ಭಾಷೆಯಲ್ಲಿ ಈ ಪದಗಳೆಲ್ಲ ಬಳಸಿವೆ.
ದೇಸಿ ತಿಂಡಿಗ ಮುಖ್ಯವಾಗಿ ಪುಂಡಿ ನಾವು ಅದು ಮೇ ಬಿ ಕನ್ನಡದಲ್ಲಿ ಹುಟ್ಟ ಗೊತ್ತಿಲ್ಲ ನನಗೆ, ಅರಭಾಷೆಯಲ್ಲಿ ನಾವು ಪುಂಡಿ ಅಂತ ಹೇಳೋದು. ಅಬ್ಳುಕ, ಪತ್ರೊಡೆ, ಚಂಗುಳಿ, ಆಮೇಲೆ ಮುಳುಕ್ಕ, ಮೂಡೆ ಹಿಟ್ಟು, ಆಟಿ ಪಾಯಸ, ಅಂಬುಲಿ, ಇದೆಲ್ಲ ನಮ್ಮ ದೇಶಿ ಒಂದು ತಿಂಡಿಗಳ ಒಂದು ಪಟ್ಟಿನೇ ಹೇಳೋಕ್ಕೆ ನಾವು. ಅಡಿಗೆ ಕೋಣೆಯ ವಸ್ತುಗಳು ಕೂಡ ನೆಲು, ಮೇ ಬಿ ಇದು ನಾನು ನೋಡಿಯಲೆ, ಈಗ ನಾವು ನೋಡಿರಿಕಿಲ್ಲ, ನೆಲು, ಚಿಬುಳಿ, ಮರ್ಚಟೆ, ಕುಡುಪು, ತಡಪೆ, ಮರ್ಗಿಲು, ಈ ಎಲ್ಲ ವಸ್ತುಗೆ ನಮ್ಮ ಅರೆಭಾಷೆಯಲ್ಲಿ ಒಂದು ಹೊಸ, ಅದು ಈಗ ನಾವು ಮ್ಯೂಸಿಯಮಲ್ಲಿ ಮಾತ್ರ ಇದನ್ನು ನೋಡೋಕ್ಕಂತ ಕಂಡದೆ, ಬೇರೆ ಮನೆಗಳಲ್ಲೆಲ್ಲ ಇದು ಸಿಕ್ಕುದಿಲ್ಲ ಈ ಪ್ಲಾಸ್ಟಿಕ್ ಯುಗಂದಾಗಿ. ಇಲ್ಲಿ ನಮ್ಮ ಅರೆಭಾಷೆಯಲ್ಲಿ ಹಾಸ್ಯಕ್ಕೆ ತುಂಬ ಅವಕಾಶ ಉಂಟು. ಯಾಗಳು ಈ ನಾಟಕಲ್ಲೆಲ್ಲ ತುಳು ನಾಟಕ ಹಾಸ್ಯಕ್ಕೆ ಭಾಳ ಸೂಕ್ತವಾದಂಥ ಲ್ಯಾಂಗ್ವೇಜ್ ಅಂತ ಹೇಳುವೆ. ಕನ್ನಡದಲ್ಲಿ ಹಾಸ್ಯ ಸ್ವಲ್ಪ ಕಡಿಮೆ, ಅರೆಭಾಷೆಯಲ್ಲಿ ಅದಕ್ಕೆ ತುಂಬ ಅವಕಾಶ ಉಂಟು. ಇಲ್ಲಿ ಅಂಥ ತುಂಬ ಶಬ್ದಗ ಬಂದದೆ. ಇಲ್ಲಿ ಏನಾರು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಪದ ಅತ್ರೋಣ ಮಾಡೋದು ಅಂತ, ಅವ ಮಹಾ ಅತ್ರೋಣದವ ಅಂತ. ಇವಾಗ ಆ ಥರ ತಪ್ಪು ಕೆಲಸ ಮಾಡಿದ್ರೆ ಅತ್ರೋಣ ಮಾಡೋದವ ಅಂತೇಳಿ. ಅದೇ ರೀತಿ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳು ಅಂತ ಹೇಳೋದಕ್ಕೆ ಅಮುರ್ಸಿ ಹಿಡಿದರಲ್ಲಿ ಅವನಿಗೆ ಮಸ್ಕಿಗೆ ಆಗ್ತಿಲ್ಲ ಅಂಥೇಳಿ ಅಮುರ್ಸ್ ಎಂಬ ಪದದ ವಿತ್ ಆ್ಯಕ್ಷನ್ ಹೇಳಕ್ಕಾಕನ ನೈಜವಾದಂಥ ಶಬ್ದದ ಒಂದು ಸೌಂದರ್ಯ ಹೊರಕ್ಕೆ ಬಂದಿದೆ. ಇನ್ನು ಉಳ್ಳುಕಿಣಿ ಒಳಗೆ ಏನಾದರೂ ನಾವು ಸಿಂತ್ರಿ ಮಾಡೋದು ಒಂದು ಉಳ್ಳುಕಿಣಿ, ನಾವು ಬಾರಿ ಕೆಣಿ ಅಂತ ಹೇಳುವೆ ಅಥವಾ ಉಳ್ಳುಕಿಣಿ ಅಂತ ಹೇಳುವೆ ಇದರಲ್ಲಿ. ಆಮೇಲೆ ಕನ್ನಿಂಗನ್ನು ನಾವು ನಮ್ಮ ಅರೆಭಾಷೆಯಲ್ಲಿ ಕಣ್ಣೋಜಿ ಅಂತ ಹೇಳುವೆ, ಅಮ್ಮ ಕಣ್ಣೋಜಿ ಅಂತ ಇದರಲ್ಲಿ ನಮ್ಮ ಭಾಷೆಯಲ್ಲಿ ಹೇಳುವೆ. ಹಾಗೆ ತಲೆ ಕೆಳಗೆ ಮಾಡಿ ಬಿದ್ದ, ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಆಗಿ ಬಿದ್ದ ಅವ ಕರ್ಣಕುತ್ತ ಹೊಣಕಿತ್ತು ಅಂತ ಹೇಳೆ. ಕರ್ಣಕುತ್ತ ಇದು ಬೇರೆ ಭಾಷೆಯಲ್ಲಿ ಸಿಗುವುದಿಲ್ಲ. ಓಡುವ ಎಷ್ಟು ಸ್ಪೀಡ್ ಓಡ್ತು ಅಂತ ಹೇಳಿದ್ರೆ ಹುಲ್ಲು ಹುಟ್ಟದಂಗೆ ಓಡುತ್ತಂತ. ಅಂದರೆ ಓಡಿದ ಸ್ಪೀಡಲ್ಲಿ ಅವನ ಹೆಜ್ಜೆಗೆ ಅಲ್ಲಿ ಭೂಮಿ ಇದಾಗಿ ಹುಲ್ಲು ಹುಟ್ಟದಂಗೆ ಓಡ್ತು ಅಂತ ಹೇಳುವೆ. ಆಮೇಲೆ ಸತ್ತರೆ ಸಾಮಾನ್ಯವಾಗಿ ನಾವೀಗ ಆಗದವ ಸತ್ತರೆ ಅವ ಕೊಟ್ಟಾಯಿ ಕಟ್ಟಿತ್ತು ಕಡ, ಕೊಟ್ಟಾಯಿ ಕಟ್ಟು ಅಂತ ಹೇಳೋದು. ಅವ ಸತ್ತರೆ ಟ್ರಬಲ್ ಶೂಟರಿಗೆ ನಮ್ಮಲ್ಲಿ ಕೊಸರಂಕೊಳ್ಳಿ ಅಂತ ಹೇಳುವೆ ಅರೆಭಾಷೆಯಲ್ಲಿ, ಕೊಸರಂಕೊಳ್ಳಿ. ಆಮೇಲೆ ಒಂದು ಭಾಷೆ ಅದು ಇಂಪೋರ್ಟೆಡ್ ಇರೋಕು, ತುಂಬ ಜಿಪುಣರಿಗೆ ನಾವು ಕೊರಸಂಡಿ ಅಂತ ಹೇಳುವೆ. ಈಗ ಅದು ಅರೆಭಾಷೆಯಲ್ಲಿ ಮೂಲ ಭಾಷೆ ಗೊತ್ತಿಲ್ಲ, ಆದರೆ ಆ ಶಬ್ದನ ಈಗ ನಾವು ಆಗಾಗ ಬಳಸ್ತೇವೆ, ನಾವು ಕೊರಸಂಡಿ ಅಂತ ಹೇಳ್ತಾ ಇದ್ದಾವೆ. ಹಾಗೆ ಇನ್ನೊಂದು ಇಂಪೋರ್ಟೆಡ್ ರೈಸುದು, ಅದು ಇತ್ತೀಚೆಗೆ ಬಂದದ್ದು ಕಂಡಿದೆ. ಭಾರಿ ರೈಸಲ್ಲ ಅವ, ಭಾರಿ ರೈಸ್ ಇದೆ ಅಂತೆಲ್ಲ ಹೇಳ್ತಾ ಹೋದೆ. ಅದು ಕೂಡ ಅರೆಭಾಷೆಯಲ್ಲಿ ಈಗ ನಾವು ಬಳಸಿಕೊಂಡೋಳ. ಹಾಗೆ ತುಂಬ ದೊಡ್ಡಸ್ತಿಗೆ ಮಾಡೋದಕ್ಕೆ ಗಾಂಡು ಮತ್ತು ಅಂತೇಳಿ, ಗಾಂಡು ಮತ್ತು ಭಾರಿ ಗಾಂಡು ಮತ್ತು ನಾವು ಅವ ಅಂತ. ಹಾಗೆ ಚಡಾಯಿಸು, ಈ ಚಡಾಯಿಸ್ ಎಂಬ ಪದ ಉಂಟಲ್ಲ, ಇದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತೇವೆ. ಮೇ ಬಿ ಗಣೇಶ್ ಭಟ್ರ ಮನೆಗೆ ಹೋದರೆ ಫಂಕ್ಷನ್ಲಿ ನಾವೊಂದು 5-6 ಹೋಳಿಗೆ ಚಡಾಯಿಸಿದೆ ಅಂತ ಹೇಳಿದೆ. ಅಂದರೆ ತಿನ್ನೋದು. ಅದೇ ನಾವು ಪೆಟ್ಟುಗುಟ್ಟಾದರೆ ಅವಾಗ 4 ಚಡಾಯಿಸಿದೆ ಅಂತ, ಅಂದರೆ ಹೊಡಿ ಎಂಬ ಅರ್ಥದಲ್ಲಿ ಹೇಳ್ತಾರೆ, ತಿನ್ನು ಎಂಬ ಅರ್ಥದಲ್ಲಿ ಹೇಳ್ತಾರೆ. ಅವನಿಗೆ ಸರಿ ಚಡಾಯಿಸಿದೆ, ಬೈಯು ಎಂಬ ಅರ್ಥದಲ್ಲಿ ಕೂಡ ಹೇಳ್ತಾರೆ. ಈ ಚಡಾಯಿಸ್ ಎಂಬ ಪದ ಬಹು ಅರ್ಥನ ಕೊಟ್ಟದೆ. ಆಮೇಲೆ ಚೊರೆ, ಸದಾ ಕಿರಿಕಿರಿ ಮಾಡವನ ನಾವು ಮಹಾ ಚೊರೆ ಮಾರೆ, ಅವನ ಸಾಕಾತೆ ಕೇಳಿ ಮಹಾ ಚೊರೆ ಅಂತ ಹೇಳಿ. ಇನ್ನು ಚೋಕುಳು ಹಾಕೋದು ಅಂತ ಕೆಲವು ಗೊತ್ತಿರಕ್ಕಿಲ್ಲ ಮಕ್ಕಳಿಗೆ. ಚೋಕುಳು ಹಾಕೋದು ಅಂತ ಹೇಳಿದ್ರೆ ಓಂಗುದು ಅಂದರೆ ನಮ್ಮ ಪ್ರಾಯಲ್ಲಿ ನಾವು ಮಾಡಿರಿಗೂ ಸಾಕು, ಅವ ಆ ಗೂಡೆಗೆ ಓಂಗಿದೆ ಅಂತ ಹೇಳ. ಅಂದರೆ ಅವಳ ಕಾದು ನಿಂತು ಅವಳನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ಈ ಸನ್ನಿವೇಶಕ್ಕೆ ನಾವು ಓಂಗುದು ಅಂತೇಳಿ ಚೋಕುಳು ಹಾಕೋದು ಅಂತ ಕರೆದವೆ. ಇನ್ನು ಸ್ವಲ್ಪ ಮಾನಸಿಕವಾಗಿದ್ದರೆ ನಾವು ಅವಂಗಂಜ ಪೆಟ್ಟು ಕಮ್ಮಿ ಅಂತ ಹೇಳುವೆ. ಹಾಗೆ
ಪತ್ತಂಡೆ ಎಂಬ ಪದ ಬಳಸುವೆ ನಾವು. ಅಲ್ಲಿಂದ ಅಲ್ಲಿಗೆ ಪ್ಯಾಚಪ್ ಮಾಡೋದಕ್ಕೆಲ್ಲ ಪತ್ತಂಡೆ ಅಂತ. ಹಿಂದೆ ಎರಡನೇ ಮದುವೆ ಆಗುವ ಸಂದರ್ಭದಲ್ಲಿ ಅಲ್ಲಿ ದಾರ ಮುಹೂರ್ತ ಇಲ್ಲ, ಸೀರೆಯೊಂದು ತಾಳಿ ಕೊಟ್ಟು ಮದುವೆ ಆಗುವುದನ್ನು ಕೂಡ ಹಿಂದೆ ಪತ್ತಂಡೆ ಅಂತ ಕರೀತಾಯಿದ್ರು. ಹೀಗೆಲ್ಲ ವಿಶೇಷ ಪದಗಳನ್ನು ನಾವು ಬಳಸ್ತಾ ಇದ್ದೇವೆ. ಹೀಗೆ ಮುಂದೆ ನಾವು ಎರಡೆರಡು ಅರ್ಥ ಬರುವಂಥ ತುಂಬ ಶಬ್ದಗ ನಮ್ಮ ಆರ್ಯ ಭಾಷೆಯಲ್ಲಿಟ್ಟು. ಅದು ಒಂದು ಹರಿಯಕಿಲೆ, ಅದು ಹರಿಯಕಿಲೆ ಹರಿದು, ಇನ್ನೊಂದು ಆ ಒಂದು ಹರಿಯಕಿಲೆ, ಅದು ಅಂದರೆ ಒಂದು ಹಾಕಿಲೆ ಅಂತ, ಈ ಕ್ಯಾನ್ ಡೂ ಇಟ್ ಅಂಥದ್ರಲ್ಲಿ ಕೂಡ ಹರಿಯಕಿಲೆ ಅಂತ ಹೇಳಿವೆ. ಇನ್ನೊಂದು ಕೈಂಪೆ ಅಂತ ಒಂದು ಪದ, ಆ್ಯಕ್ಚುಲಿ ಪಿತ್ತಕೋಶಕ್ಕೆ ಕೈಂಪೆ ಅಂತ ಹೇಳೋದು. ಅವ ಭಾರಿ ಕೈಂಪೆ, ಅವ ಅಂದರೆ ಅವ ಒಳ್ಳೆ ಹಠವಾದಿ ಎಂಬುದಕ್ಕೆ ಅವ ಭಾಳ ಕೈಂಪೆ. ಅವಂಗೆ ಕೈಂಪೆ ಇಲ್ಲೇ ಅಂದರೆ ಆ ಹಠ ಇಲ್ಲೇ ಅಂತ ಹೇಳುವ ಪದನ ಬಳಸುವೆ. ಮತ್ತು ಅದನ್ನೇ ಏನಾದರೂ ಸಂಬಂಧಗಳು ಹಾಳಾದರೆ ಅವರ ಸಂಬಂಧ ಈಗ ಕೈಂತುಟು ಅಂತ. ಕೈಂತುಟು ಅಂದರೆ ಅವರ ಸಂಬಂಧ ಈಗ ಬೇರೆ ಆಗಿದೆ ಅಂತ. ಹಾಗೆ ಹೊಡಿ ಎಂಬ ಪದಕ್ಕೆ ಎರಡು ಅರ್ಥ. ಒಂದು ಹೊಡಿ, ಎದುರು ಹೊಡಿ ಅಂತ. ಇನ್ನೊಂದು ಬಾರಿಸು, ಪೆಟ್ಟು ಬಾರಿಸು ಎಂಬ ಅರ್ಥವನ್ನು ಕೊಡ್ತದೆ. ಆಮೇಲೆ ಅದೂರ್ದು ಪದ ಭಾಳ ಪಾಪ್ಯುಲರ್ ಪದ ನಮ್ಮಲ್ಲಿ. ಅದರಲ್ಲಿ ಅದಕ್ಕೆ ಒಂದು ಗಾದೆನೇ ಉಂಟು, ಅದುರದೇ ಉದುರಿಕಿಲೆ ಅಂತ. ಭಾಳ ಒಳ್ಳೆ ಗಾದೆ ಅದು. ಅದುರದೇ ಉದುರಿಕಿಲೆ ಅಂದರೆ ಕೆಲಸ ಮಾಡದೆ ರಿಸಲ್ಟ್ ನಮಗೆ ಸಿಕ್ಕಿಕ್ಕಿಲ್ಲ ಎಂಬ ಒಂದು ಅರ್ಥದಲ್ಲಿ ಹೇಳುವೆ. ಈ ಅದೂರ್ದು ಅಂದರೆ ಒಂದು ಅದೂರ್ದು, ಇನ್ನೊಂದು ಹಾರ್ಡ್ ವರ್ಕ್ ಮಾಡೋದು, ಕೆಲಸ ಮಾಡೋದಕ್ಕೂ ಕೂಡ ನಾವು ಅದೂರ್ದು ಅಂತ ಹೇಳ್ತೇವೆ. ಇನ್ನು ಒಗ್ಗರಣೆ ಹಾಕೋದು ಅಂತ. ಒಗ್ಗರಣೆ ಪದಾರ್ಥಕ್ಕೆ ಒಗ್ಗರಣೆ ಹಾಕೋದು. ಇನ್ನೊಂದು ಯಾವುದಾದ್ರೂ ಒಂದು ಘಟನೆನ ಭಾಳ ರಮ್ಯವಾಗಿ ಹೇಳಿದ್ರೆ ಅದು ಅವ ಭಾರಿ ಒಗ್ಗರಣೆ ಹಾಕಿ ಅದರ ಹೇಳುತ್ತೆ ಅಂತ ಹೇಳುವೆ. ಇನ್ನು ಗಾಳಿ ಹಾಕು, ಎಲ್ಲವೂ ಗಾಳಿ ಹಾಕ್ತಾವಳು, ಇದು ಶೆಕೆಗೆ. ಇನ್ನೊಂದು ಪಂಪ್ ಮಾಡೋದಕ್ಕೂ ಕೂಡ ನಾವು ಗಾಳಿ ಹಾಕು ಅಂತ ಹೇಳುವೆ. ಹೀಗೆ ಇನ್ನೊಂದು ಪದ ಮೊನ್ನೆ ನನಗೆ ಸಿಕ್ಕಿತ್ತು, ಮುಲ್ಲೆ ಕತ್ತರಿಸೋದು ಅಂತ. ಮುಲ್ಲೆ ಕತ್ತರಿಸೋದು, ಅವನ ತುಂಬ ಓವರ್ ಆ್ಯಕ್ಟಿವ್ ಇದ್ದರೆ ನಮ್ಮ ಬಾಸ್ಗೆಲ್ಲ ಏನು ಮಾಡುವೆ ಅಂದರೆ ಅವನೊಂದು ಹಂಜ ಮ್ಯಾನೇಜ್ಮೆಂಟ್ ಥಿಯರಿಲಿ ಬಂದಿದೆ, ಅವನ ಹಂಜ ಕೆಳಗೆ ತಾಕೆ ಅವನಿಗೆ ಏನಾದ್ರು ಒಂದು ಮೆಥಡ್ ಮಾಡುವೆ ಒಂದು, ಅದಕ್ಕೆ ಮುಲ್ಲೆ ಕತ್ತರಿಸೋದು ಅಂತ. ಅವನ ಹಂಜ ಮುಲ್ಲೆ ಕತ್ತರಿಸಿಬಿಟ್ಟೋಣ ನಾವು. ಅದನ್ನು ನಾವು ಸ್ವಲ್ಪ ಸಾಫ್ಟ್ ಔಟು, ಸ್ವಲ್ಪ ಸೈಲೆಂಟ್ ಔಟು ಅಂತ ಹೇಳೋದಕ್ಕೆ. ಇನ್ನು ತುಂಬ ಮೂಲ ಶಬ್ದಗಳೇ ಓಡು. ಉದಾಹರಣೆಗೆ ಹುಗ್ಗೆ, ಆಂಬರ ಪದ ಈಗ ಒಂದು ರೀತಿ ವ್ಯಾನಿಷ್ ಆಗ್ತಾ ಬಂದಿಟ್ಟು. ಆಂಬರ ಅಂದರೆ ತಿಳಿಸಾರು ಅಲ್ಲ, ಸ್ವಲ್ಪ ದಪ್ಪಗಿನ ಸಾರು. ಎಸ್ಪೆಷಲಿ ನಾವು ಕೋಳಿಗೆ ಇಪ್ಪು ಮಾಡಿದ್ರೆ, ಕೋಳಿಗೆ ಇಪ್ಪು ಮಾಡಿದ್ರೆ ಆ ಕೋಳಿಗೆ ಇಪ್ಪಿನ ಸಾರನ್ನು ನಾವು ಯೂಶ್ವಲಿ ಆಂಬರ ಅಂತ ಹೇಳೋದು. ಅದು ವೆರಿ ಟೇಸ್ಟಿ. ತುಂಡು ಇಲ್ಲ ಇದ್ದರೂ ಅದು ಆ ಕೋಳಿನ ಆಂಬರ ಇದ್ದರೆ ಸಾಕಾದೆ ನಮಗೆ ಭಾಳ. ಸಾರಿ ಗಣೇಶ್ ಭಟ್ರೆ, ನಾನು ಇದನ್ನೆಲ್ಲ ರಸವತ್ತಾಗಿ ಹೇಳ್ತೇನೆ ಅಂತ ಗಣೇಶಬೇಡಿ, ಬಟ್ ಇಟ್ ಈಸ್ ಅವರ್ ಕಲ್ಚರ್. ನೊರ್ಗುಳಿ, ಅಂಡಾಟೆ ಅಂತ ನೀವು ಗೊತ್ತಿರಕ್ಕಿಲ್ಲ, ಈ ಕುಮೇರಿ ಬೆಳೆ ಮಾಡ್ತಿದ್ದೋ. ಆಗ ಈ ಕುರೆಗೆ ಹಕ್ಕಿಗೆಲ್ಲ ಬಾರದಂಗೆ ಒಂದು ಬಿದಿರಿನ ಇದರ ಹಿಡಿದು ಎರಡು ಕೋಲಲ್ಲಿ ಹೊಡಿದು ಅದರ ಅಂಡಾಟೆ ಅಂತ ಹೇಳಿದ. ಇದು ತೆಂಗಿನ ಇದರ ಕೊತ್ತೊಳಿಕೆ ಅಂತ ಹೇಳುವೆ, ಅದು ಕನ್ನಡದಲ್ಲೇ ಕೊತ್ತೊಳಿಕೆ, ತೆಂಗಿನ ಸೋಗೆ. ಕೂಂಟೆಗೆ ಕೋಳಿನ ಮುಚ್ಚಿ ಹಾಕೋದಕ್ಕೆ. ಆಮೇಲೆ ನಮ್ಮ ಬಾಚಣಿಗೆಯನ್ನು ಈಂಚಣಿಗೆ ಅಂತ ಹೇಳೋದು ನಾವು, ನಮ್ಮ ಅರೆ ಭಾಷೆಯಲ್ಲಿ ಈಂಚಣಿಗೆ ಅಂತ. ಈಂಚು ಅಂದರೆ ಬಾಚು ಅಂತ ಅರ್ಥ. ಕಡಿಕೆ, ಕುಂಜೋಳು, ಕಿಡಿಂಜೋಳು. ಮೊದಲು ನಾವು ಶಾಲೆಗೆ ಹೋಗುವಾಗ ಪಾಪ ಬಡ ಮಕ್ಕಳಿಗೆ ಕೊಡೆ ಇರಲಿಲ್ಲ, ಅವರು ಈ ಕುಂಜೋದನ್ನು ಹೊದ್ದುಕೊಂಡು ಶಾಲೆಗೆ ಬರುತ್ತಿದ್ದಂಥ ದಿನಗಳದು. ಮತ್ತು ಅರಂಬೆಲು, ಗಿಡಪ್ಪ, ಅದು ಈ ಕೀಲೆ, ಅಡಿಕೆ ಉತ್ತಟ್ಟು ಒಂದು ಕೀಲೆಯಲ್ಲಿ ಫುಲ್ಲು ಅಡಿಕೆ ಇದ್ದರೆ ಗಿಡಪಟ್ಟು ಅಂತ ಹೇಳುವೆ. ಏನು ಒಂದು 10-15 ಇದ್ದರೆ ಮಾತ್ರ ಅದರ ಅರಂಬೆಲು ಕೀಲೆ ಅಂತ ಹೇಳುವೆ. ಅದು ತುಳುಲಿ ಕೂಡ ಆ ಪದನ ಬಳಸುವೆ. ಅಟ್ಟೊಳಿಗೆ ಈ ಮಾಡುಕೋಳು ಅಂತ ಹಾಕ್ತಿದ್ದ, ಅಥವಾ ಈ ಪ್ರಾಣಿಗಳ ಹೊಡೆಯೋಕ್ಕೆ ಒಂದು ಎತ್ತರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕಟ್ಟುವಲ್ಲ, ಅದಕ್ಕೆ ಅಟ್ಟೊಳಿಗೆ ಅಂತ ಹೇಳ್ತಿದ್ದ. ಹಳೆಗೆ ಅಂದರೆ ನಮ್ಮ ಇದು ಪದಾರ್ಥ ಮಾಡುವಂಥ
ಪಾತ್ರೆ. ಅದಕ್ಕೆ ಒಂದು ಗಾದೆ ಕೂಡ ಉಂಟು, ಅಂಡಿಲಿಲ್ಲ ಅಳಗಿಲಿಲ್ಲ ಅಂತ. ಅವ ದೊಡ್ಡ ಕೆಲಸ ಮಾಡಿದಲೆ ಸಣ್ಣ ಕೆಲಸನೂ ಮಾಡಿದಲೆ ಅಂತಿದ್ದರೆ ಅವನ ಆ ರೀತಿಯಲ್ಲಿ ಹೇಳುವೆ. ಇನ್ನು ಮಾಡಿಕೋಳು, ಪೊಳಿಮಣೆ, ಚುಡೊಂಕು ಅಂತ ನೀವು ಕೇಳಿರೇನ, ತೋಟಕ್ಕೆ ಹೋಗಾಗನ ಅದರ ಸೊಂಟಕ್ಕೆ ಕಟ್ಟಿಕೊಂಬೋದು, ಅದಕ್ಕೆ ಒಂದು ಕತ್ತಿನ ಹೀಗೆ ಸಿಕ್ಕಿಸೋದು, ಅದೊಂದು ಬೇಸಿಕ್ ನೆಸೆಸಿಟಿ. ಅದರ ನಾವು ಚುಡೊಂಕು ಅಂತ ಹೇಳಿ ಮೊನ್ನೆ ಯಾರು ಒಮ್ಮೆ ನಾವು ಪಿ ಡಿ ರಾಧಾಕೃಷ್ಣರ ಕಾಂಬಕ್ಕೆ ಹೋಗ ನಾವು ಚುಡೊಂಕು ಕಟ್ಟಿ ತೋಟಲ್ಲಿ ಒಂದು ಕತ್ತಿ ಎಲ್ಲ ಎಸಿ ತೋಟಲ್ಲಿ ತಿರುಗುತ್ತಾ ಇದ್ದವು. ನಮ್ಮ ಪಿ ಡಿ ರಾಧಾಕೃಷ್ಣ ಸರ್, ಇದು ಚುಡೊಂಕು. ಇಂಥ ಇದು ಅನೇಕ ಶಬ್ದಗ ನಮ್ಮಲ್ಲಿ ಹುಟ್ಟು. ನಮ್ಮಲ್ಲಿ ವಿರೋಧ ಮಾತಾಡೋದಕ್ಕೆ ನಾವೇನು ಹೇಳಿದ್ರೆ ಉರುಟ್ಟಿ ಮಾತಾಡೋದು ಅಂತೇಳಿ, ಉರುಟ್ಟಿ ಮಾತಾಡೋದು ಅಂತ ತುಳುಲಿ ಹೇಳುವೆ ಅಂತ ಕಂಡದೆ, ಉರುಟ್ಟಿ ಮಾತಾಡೋದು ಅಂತ. ಹೀಗೆ ಇದೆಲ್ಲ ಒಂದು ರೀತಿ ಮೂಲ ಅರೆಭಾಷೆ ಶಬ್ದಗಾದರೆ, ಇನ್ನು ನಾಮವಿಶೇಷಣ ನಾವು ಎಜೆಕ್ಟಿವ್ಸ್ ಅಂತ ಹೇಳುವಲ್ಲ, ಈ ಪದಗಳಿಗೆ ಬಂದರೆ ನನಗೆ ಸಿಕ್ಕಿದ ಪದ ಒಂದು ಪೊಡುಂಬ. ಪೊಡುಂಬ ಅಂತ, ಬರೀ ಪೊಡುಪೋಸಿ ಜನ ಅಂತ ಹೇಳುವೆ. ಆಮೇಲೆ ಪೊದುಂಕುಳು ಅಂತ, ಇದು ನಮ್ಮ ಪೂಜ್ಯ ವೆಂಕಟರಮಣಗೌಡರು ಇದರ ಬಳಸ್ತಿದ್ದು ಆಗಾಗ. ಅವನಕ್ಕಲ್ಲಿ ಎಂಥದ್ದಿಲ್ಲ, ಪೊದುಂಕುಳು ಇಲ್ಲ ಅಂತ, ಅಂದರೆ ಅವನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದರು. ಆಮೇಲೆ ಚಪಡಾಂಗಿ ಅಂತ ಹೇಳುವೆ, ಏನು ಕೆಲಸಕ್ಕೆ ಬಾರದವ. ಇನ್ನೊಂದು ಭಾಳ ಅಪರೂಪದ ಪದ ಸಿಕ್ಕಿದ್ದು ಪರ್ಕೋಳಿ. ನೀವು ಕೇಳಿಲ್ಲರೇನ? ಪರ್ಕೋಳಿ ಅಂದರೆ ಹೋದಲೆಲ್ಲ ತಿಂದು ಉಂಡು ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಏನೂ ಕೆಲಸ ಇಲ್ಲದೆ ಇರೋ ವ್ಯಕ್ತಿನ ಪರ್ಕೋಳಿ ಅಂತ ನಮ್ಮಲ್ಲಿ ಕರೆದವೆ. ಹೊಗ್ಗುಲಿ ಅಂತ ಹೇಳುವೆ, ಉಂಡಾಡಿ ಹೊಗ್ಗುಲಿ ಅಂತ ಹೇಳುವೆ. ಮಾರಾಪು ಅಂತ ಇತ್ತು ಹಿಂದೆ. ಮಾರಾಪು ಅಂದರೆ ಬಟ್ಟೆದ್ದು ಅದು ಚೀಲ, ಮಾರಾಪು. ಬೊಯ್ಯುದಾದರೆ ನಮ್ಮಲ್ಲಿ ಏನೂ ಬೆಲೆ ಇಲ್ಲದವ, ಮಾನ ಮರ್ಯಾದೆ ಇಲ್ಲದವ ಇದ್ದರೆ ನಾವು ಬಳಸೋ ಪದ ಅವ 3 ಕಾಸಿನವ ಅಂತ. ಅದು ಹೇಗೆ ಬಂತ ಗೊತ್ತಿಲ್ಲ, 3 ಕಾಸಿಗೂ ಇದಕ್ಕೆ ಏನು ಸಂಬಂಧ ಅಂತ ಗೊತ್ತಿಲ್ಲ ನನಗೆ. ಆ ರೀತಿಯಲ್ಲಿ ನಾವು ಪರ್ಸನ್ ವಿದೌಟ್ ಮಾರಲ್ ವ್ಯಾಲ್ಯೂ ಇದರ ಬಳಸ್ತಾ ಇದ್ದು. ಇದಕ್ಕೆ ಈ ನಾಮ ವಿಶೇಷಣಕ್ಕೆ ಇನ್ನಷ್ಟು ವಿಶೇಷಣ ಕೊಡೋದು ಅಂತಿದ್ದರೆ ಅದಕ್ಕೆ ತೇಟ್ ಎಂಬ ಪದನ ಸೇರಿಸೋದು. ಅವ ತೇಟ್ ಪಡುಂಬ ಅಂತ. ಪಡುಂಬ ಒಂದು ನಾಮ ವಿಶೇಷಣ. ಅವ ತೇಟ್ ಪಡುಂಬ, ಅವ ತೇಟ್ ಹೊಗ್ಗಲಿ ಅಥವಾ ತೇಟ್ ಎರುಮೈಂದ ಅಂತೆಲ್ಲ ಬಳಸ್ತಾರೆ. ಅದು ಡಬಲ್ ಆಗಿ ಅದಕ್ಕೆ ವಿಶೇಷ ಅರ್ಥ ಕೊಡೋದಕ್ಕೆ. ಇನ್ನೂ ತುಂಬ ಪದಗಳು ಬಾಟ್ಕಾಯಿ ಕುಟ್ಟೋದು ಅಂತೇಳುವೆ. ಸಾರಿ ತಿಂಬೋದಕ್ಕೆ ಬಾಟ್ಕಾಯಿ ಕುಟ್ಟೋದು ಅಂತ ಹೇಳುವೆ. ಪುಸಲಾಯಿಸು ಅಂತ ಹೇಳುವೆ. ಪಿರಿಕಾಯಿಸು ಅಂತಲೂ ಹೇಳುವೆ. ಅದರ ಪುಸಲಾಯಿಸೋದಕ್ಕೆ ಪಿರಿಕಾಯಿಸು ಅಂತ ಹೇಳುವೆ. ಕವಳೆ ಪದ ಗೊತ್ತಲ್ಲ, ಒಂದು ನಾವು ಎಲೆ ವೀಳ್ಯದೆಲೆನ ಕಟ್ ಮಾಡ್ಕನ ಈ ಕವಳೆ ಪದ ಬಂದದೆ. ಆಮೇಲೆ ಕೆಬಿ ಚಂಡೆ ಅಂತ ಹೇಳುವೆ. ಅದೆಲ್ಲ ಎರಡು ಅವನ ಕೆಬಿ ಚಂಡೆಗೀಸಿದೆ ಅಂತ, ಅಂದರೆ ಇಲ್ಲಿಗೆ ಹೊಡೆಯೋದಕ್ಕೆ ಕೆಬಿ ಚಂಡೆ ಅಂತ ಹೇಳ್ತೇವೆ. ಗಂಜಾಲ್ ಅಂತ ಒಂದು ಪದ ಬಂದದೆ, ಗಮ್ಮತ್ತು ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ. ಆರ್ಬಾಯಿ ಅಂತ ಬಂದದೆ, ಕಿರ್ಚುವುದಕ್ಕೆ. ಆರ್ವಾಡ್ ಅಂತ ಬಂದದೆ, ಅಬ್ಬರ. ಇಂಥ ಎಲ್ಲ ಪದಗ ಬರ್ತಾ ಉಂಟು. ಇನ್ನು ಬೊಯ್ಯೋದಕ್ಕೆ ಕೂಡ ನಮ್ಮ ಅರೆ ಭಾಷೆಯಲ್ಲಿ ನಾ ಎಲ್ಲ ಡಿಕ್ಷನರಿ ಓಪನ್ ಮಾಡೋದಿಲ್ಲ, ಅದರಲ್ಲಿ ಎ ಸರ್ಟಿಫಿಕೇಟ್ ಡಿಕ್ಷನರಿಗಳು ಇದು ಶಬ್ದಗಳು ಕೊಡೋಗಳು ಮಾಮೂಲಿಯಾಗಿ ಕೆಲವು ಪದ ಹೇಳಿದ್ದಾರೆ. ನಿನ್ನ ಹುಲಿ ಹೊರಿಕೆ, ದನಗಳು ತೋಟಕ್ಕೆ ಬಂದರೆ ಅವುಗಳನ್ನು ಬೆರೆಸಿ ಕೊನೆಗೆ ಸಿಕ್ಕದೇ ಇದ್ದಾಗ ನಮ್ಮ ದೊಣ್ಣೆಗೆ ನಿನ್ನ ಹುಲಿ ಹೊರಿಕೆ ಅಂತ ಶಾಪ ಹಾಕ್ತವೆ. ಆಮೇಲೆ ನಿನ್ನ ದೊಂಡೆ ಕಟ್ಟಿ ಹೋಕೆ ಅಂತ, ನಿನ್ನ ದೊಂಡೆ ಕಟ್ಟಿಕೆ ಅಂತ ಹೇಳುವೆ. ಆಮೇಲೆ ನಿನ್ನ ಸಂತಾನ ಮುತ್ತಿ ಹೋಗಲಿ ಅಂತ ಬೈದವೆ. ಹೀಗೆಲ್ಲ ಕೆಲವೆಲ್ಲ ನಿನ್ನ ಗುಂಡಿ ಕಡಿಯೋಕ್ಕೆ ಅಂತೆಲ್ಲ ಬೈಗಳನ್ನು ಬಳಸುವೆ. ದಯವಿಟ್ಟು ಇದರ ಆ ಭಾಷೆಯಲ್ಲಿ ಇದ್ದದರ ಜಸ್ಟ್ ಮೆನ್ಷನ್ ಮಾಡಿದೆ ಅಷ್ಟೇ. ಇನ್ನು ಕೆಲವೊಂದು ಇದು ನಮ್ಮ ಸುತ್ತಮುತ್ತ ನಡೆಯುವಂಥ ಪ್ರಕ್ರಿಯೆಗಳಿಗೆ ಅರೆ ಭಾಷೆಯಲ್ಲಿ ಕೆಲವು ಒಳ್ಳೆಯ ಶಬ್ದಗೊಟ್ಟು. ಈ ಗೌಲಿ ಕಂಡು ಅಂತ, ಗೌಲಿ ಕಂಡು ಅಂದರೆ ಜ್ವಾಲೆ ಇಲ್ಲದೆ ಕೆಂಡ ಮಾತ್ರ ಉರಿತಾ ಇರ್ತದಲ್ಲ, ಅದಕ್ಕೆ ಗೌಲಿ ಕಂಡು ಅಂತ ನಾವು ಹೇಳೋದು. ಗೌಲಿ ಕಂಡಿತ್ತು ಕಿಚ್ಚಿ ಅಂತ. ಉಬ್ಬರು ಹತ್ತುವುದು, ಮಳೆಗಾಲ ಮೀನು ಹತ್ತುವುದು. ಐಸ್ರ ದೊಡ್ಡಸ್ತಿಗೆ, ಒಡ್ಚಿಲು ಮನೆ ಸುತ್ತ ಇರುವ ಭಾಗ ಅದರ ಒಡ್ಚಿಲು ಅಂತೇಳಿವೆ ನಾವು. ಮತ್ತು ದುರುಗುಟ್ಟಿ ನೋಡೋದಕ್ಕೆ ಸ್ಟ್ಯಾರಿಂಗ್, ಅದರ ಕೆಕ್ಕರ್ಸಿ ನೋಡೋದು ಅಂತ ಹೇಳ್ತೇವೆ, ಕೆಕ್ಕರ್ಸಿ ಅಂತ ನೋಡು. ಆಮೇಲೆ ಅಡಿಗೆ ಕೋಣೆಗೆ ತೊಂಬರೆ ಅಂತ ಹೇಳುವೆ. ಬಿಕ್ಕಳಿಸು ಪದ
ಕನ್ನಡದಲ್ಲಿ. ಅದಕ್ಕೆ ದುಕ್ಕಡಿಸಿ ಮರಟತ್ತು ಅಂತ, ಮಗು ದುಕ್ಕಡಿಸಿ ಮರಟತ್ತು ಅಂತ ಹೇಳಿ. ಆಮೇಲೆ ದೋಗಣೆ ಅಂತ ಒಂದು ಪದ ಬಂದದೆ. ದೋಗಣೆ ಮಾಡೋದಂದರೆ ಅತಿಯಾಗಿ ನಯವಾದ ಮಾತುಗಳಿಂದ ಮಾತಾಡಿಸೋದಕ್ಕೆ ದೋಗಣೆ ಅಂತ ಹೇಳ್ತಾರೆ. ಕೆಲವು ಸರ್ತಿ ಹೆಣ್ಣು ಮಕ್ಕಳಿಗೆಲ್ಲ ಇದನ್ನು ಬಳಸ್ತೇವೆ, ಅದು ಭಾಳ ದೋಗಣೆ ಮಾತು ಅಂತೆಲ್ಲ ಹೇಳಿ. ಹೌದು. ಆಮೇಲೆ ನಂಜಿಕಂಬದು ಅಂತ ಹೇಳಿದ್ರೆ, ಈಗ ಒಂದು ಕೈಲಿ ಪಪ್ಪಡ ಹಿಡ್ಕೊಬೋದು, ಊಟ ಮಾಡೋದು, ಇದರ ಕಚ್ಚಿಕೊಂಬೋದು, ಊಟ ಮಾಡೋದು. ನಮ್ಮಲ್ಲಿ ಒಣಗಿಲು ಮೀನನ್ನ ಕಿಚ್ಚಿಗೆ ಹಾಕಿ ಒಂದು ಕೈಲಿ ಒಣಗಿಲು ಮೀನನ್ನ ಹಿಡ್ಕೊಂಬೋದು, ತಿಮ್ಮಣ್ಣ ಗೊತ್ತಿರೋದು, ಮತ್ತೊಂದು ಕೈಲಿ ಊಟ ಮಾಡೋದು. ಆ ಸ್ಮೆಲ್ಲು ನಮ್ಮ ಒಂದು ಅಪಿಟೈಸರ್ನ ಹೆಚ್ಚಿಸಿದೆ. ಒಟ್ಟಿಗೆ ಒಣಗಿಲು ಮೀನು ಕೂಡ ನಮಗೆ ಟೇಸ್ಟಿಯಾಗಿ ಸಿಕ್ಕಿದೆ. ಜವರೇಗೌಡರೆ ಗೊತ್ತಾ? ನನಗೆ ಗೊತ್ತದು. ಊಟಕ್ಕೆ ಏನು ಪದಾರ್ಥ ಇಲ್ಲದಿದ್ದರೆ ಮೀನು ಇರ್ತದೆ, ಒಣಗಿಲು ಮೀನು, ಅದನ್ನು ಬೆಂಕಿಗೆ ಹಾಕಿ ಅದರಲ್ಲಿ ಊಟ ಮಾಡುವಂಥ ಸನ್ನಿವೇಶ ಆ ದಿನಗಳಲ್ಲಿ. ಈಗ ಇಲ್ಲ ಅದು. ಹಾಗೆ ನಾವು ಕ್ರಿಯಾ ವಿಶೇಷಣಕ್ಕೆ ಬಂದರೆ, ಅಡ್ವರ್ಬಿಗೆ ಬಂದರೆ, ಒಂದು ಚುರ್ಕರ ಕುದುರುದು, ಕೂತ್ಕೊಳ್ಳೋದು ಕುದುರುದು, ಚುರ್ಕರ ಕೈಕಾಲು ಇದು ಮಾಡಿ ಕೂತ್ಕೊಳ್ಳೋದು. ಪೊನ್ನಂಬರ ಅಂತ ಒಂದು ಶಬ್ದ ಬಂದಿದೆ, ಅತಿಯಾಗಿ ಮುದ್ದು ಮಾಡೋದು. ಪೋಂತುದು, ಮಕ್ಕಳೊಮ್ಮೊಮ್ಮೆ ನಾವು ಮರಟ್ರೆ ಅವರ ಪೋಂತುದು ಅಂದರೆ ಪ್ರೀತಿಯಿಂದ ಅವರನ್ನು ಸಂತೈಸೋದು. ಇನ್ನೊಂದು ಮುರ್ಕಪ್ಪ ಹಿಡಿ, ಒಮ್ಮಿಂದ ಮೇಲೆ ಹಿಡಿಯೋದಕ್ಕೆ ಮುರ್ಕಪ್ಪ ಹಿಡಿ ಅಂತ ಹೇಳ್ತಾರೆ. ನಿಮುರ್ದು ಅಂದರೆ ಸಿಟ್ಟಿನಿಂದ ಅವನು ನಿಮರಿಕೊಂಡು ಹೋತು ಅಂತ, ಅದು ಇನ್ನೇನು ಹೊಡಿತಾನೆ ಎನ್ನುವಂತಾರಲ್ಲ ಅಂತೆ. ಆಮೇಲೆ ಇನ್ನು ಸಾಮಾನ್ಯವಾಗಿ ಗಂಡ ಹೆಣ್ಣನ್ನು ನಮ್ಮಲ್ಲಿ ಹೆಚ್ಚಾಗಿ ಹೌದಯ ಅಂತ ಹೇಳೋದು. ತುಂಬ ಗಂಡಸರು ಹೆಣ್ಣನ್ನು ಹೌದಯ ಅಂತ ಕರೀಲಿ. ಇದು ಪುರುಷ ಪ್ರಧಾನ. ಯಾಕೆಂದರೆ ನಾವು ಹೌದಯ ಅಂತ ಹೇಳೋಕ್ಕನ, ಹೆಣ್ಣು ಹೌದು ಅಂತ ಹೇಳೋಕು. ಅದಕ್ಕಾಗಿ ಆ ಪದನ ನಮ್ಮಲ್ಲಿ ಹೆಚ್ಚಿನ ಬರ್ತದೆ, ಹೌದಯ. ಆಗ ಹೌದು ಅಂತ ಹೆಣ್ಣು ಹೇಳಿದೆ. ಆ ರೀತಿಯ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದುಂಟು. ಆಮೇಲೆ ದಿರಿ ಅಂತ ಮರಡುವುದಕ್ಕೆ ದಿರಿ ಅಂತ ಒಂದು 4 ಅರೆಭಾಷೆ ಗಾದೆಗಳ ಹೇಳಿ ನನ್ನ ಮಾತು ನಿಲ್ಲಿಸಿದೆ. ಒಂದು ಭಾಳ ಸ್ಪೆಷಲ್ ಅರೆಭಾಷೆಯಲ್ಲಿರುವ ಗಾದೆಗ, ಅಂಡೆಗೂ ಸಿಕ್ಕಿಗಿಲ್ಲ ದೊಂಡೆಗೂ ಸಿಕ್ಕಿಗಿಲ್ಲ ಅಂತ. ಅಂಡೆಗೆ ಅಂದರೆ ಪದಾರ್ಥ ಮಾಡುವಷ್ಟು ಸಿಗಲಿಕ್ಕಿಲ್ಲ, ದೊಂಡೆಗೂ ಸಿಗಲಿಕ್ಕಿಲ್ಲ, ತಿನ್ನುವಷ್ಟು ಸಿಗಲಿಕ್ಕಿಲ್ಲ ಅಂತ. ಅಕ್ಕ ಇರುಕನ ಮೊಟ್ಟ ಭಾವ, ಅಕ್ಕ ಇರುಕನ ಮೊಟ್ಟ ಭಾವ, ಮತ್ತು ಅಕ್ಕ ತೀರೋದ ಮೇಲೆ ಅದು ಆ ಸಂಬಂಧಗಳು ಹೋದೆ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಎ ಸರ್ಟಿಫಿಕೇಟ್, ನಾವು ಭಾಳ ಓವರ್ ಚುರುಕುನವನು ಹೇಳುವೆ, ಅವ ನೈಪಿಜಿನಿಗೂ ಹೊಟ್ಟೆ ಮಾಡೋದು ಅಂತ. ಅದು ಭಾಳ ಎ ಸರ್ಟಿಫಿಕೇಟ್ ಅಂದರೆ ಅಷ್ಟು ಸೂಕ್ಷ್ಮದ. ಮತ್ತು ಎಲ್ಲವೂ ಕಾಯಿ ಹರಿಯೋಕ್ಕನ ನಾವು ಚಿಪ್ಪಿನಾರು ಹರಿಯೋಕ್ಕಲ್ಲ ಅಂತ, ಎಲ್ಲವೂ ಕಾಯಿ ಹರಿಯೋಕ್ಕನ ನಾವು ಚಿಪ್ಪಿನಾರು ಹರಿಯೋಕ್ಕಲ್ಲ ಅಂತ. ಮತ್ತೊಂದು ಭಾಳ ಚಂದದೊಟ್ಟು, ನಾವೊಮ್ಮೆ ಹೊರಗಿಂದ ನಮ್ಮ ಊರಲ್ಲಿ ಒಬ್ಬ ಹುಡುಗ ಇತ್ತು, ಅವ್ನು ನೋಡಿಕೆ ಅಷ್ಟು ಪೊರ್ಲಿತ್ತಲೆ. ಅವಾಗ ಒಂದು ಮದುವೆಯಾಗಿ ಒಂದು ದೂರಂದೊಂದು ಗೋಡೆ ಅಂತಂದ, ಅದು ಪೊರ್ಲಿತ್ತಲೆ. ಆ ಜನ ಹೇಳೋದು, ಆ ಕಾನಕ್ಕಾದ ಈ ಕುರೆ, ಈ ಕುರೆಗಾದ ಆ ಕುರೆಗಾದ ಈ ಕಾನ ಅಂತ. ಇಬ್ಬರು ಒಂದೇ ಆಧಾರದ ಇಬ್ಬರಿಗೂ ಆ ಪದನ ಬಳಸಿಬಿಟ್ಟು, ತೌಡು ತಿಂಬವ ಹೋದರೆ ಉಮ್ಮಿ ತಿಂಬವ ಬಾತು ಅಂತ ಹೇಳುವೆ. ಅಂದರೆ ಈ ಊರಲ್ಲಿ ಯಾರಾದರೂ ಈ ಲಂಚ ತಗೊಂಬ ಆಫೀಸರ್ಸ್ ಇದ್ದರೆ, ಒಬ್ಬ ಹೋಗಿ ಇನ್ನೊಬ್ಬ ಅಂಥವನೇ ಬಂದರೆ ಇದರ ಹೇಳುವೆ. ಹೌದು, ತೌಡು ತಿಂಬವ ಹೋದರೆ ಉಮ್ಮಿ ತಿಂಬವ ಬಾತು ಅಂತ ಹೇಳುವೆ. ಇದೆಲ್ಲ ನಮ್ಮ ಅರೆಭಾಷೆ ಕೂಡ ಸಾಕಷ್ಟು ಒಳ್ಳೆ ನುಡಿಗಟ್ಟಿಗೂ ಕೂಡ ಔಟು. ನೀವೆಲ್ಲ ಗೊತ್ತಿರೋದು, ಅರ್ಧ ಕುಡಿದುಟ್ಟು ಅವ ಅದರ ಅರ್ಧ ಕುಡಿದುಂಟು, ವೆರಿ ಎಕ್ಸ್ಪರ್ಟ್ಸ್ ಅಂತ ಅವ. ಅದು ರಿಸೋರ್ಸ್ಫುಲ್. ಆಮೇಲೆ ಉಂಡೆ ಇಸೋದು ಅಂತ ಹೇಳುವೆ, ಮೋಸ ಮಾಡೋದಕ್ಕೆ. ಎದೆ ಬೊಗ್ಗದ ಜಾತಿ, ಅದು ಕುಂಡೆಗೆ ಚೌಳಿ ಕಚ್ಚಿದಂಗೆ ಅಂತ ಹೇಳುವೆ. ಕೋಳಿ ಒಕ್ಕಿದಂಗೆ ಅವನ ಜೋಬು ಯಾಗೋಳು ಹೊಟ್ಟೆ, ಪೆರ್ಜೀವ ಹಾರತು ಇಂತೆಲ್ಲ ನುಡಿಗಟ್ಟಿಗೆ ಕೂಡ ನಮ್ಮಲ್ಲಿ ಸಾಕಷ್ಟು ಬಳಸ್ತಾವಳು. ಹೀಗೆ ಒಂದು ಸುಂದರವಾದ ಭಾಷೆ ಇದು
ನಾ ಒಂದು ಕನ್ಕ್ಲೂಡ್ ಮಾಡಿಕ್ಕೆ ಮುಂದೆ ಈ ಭಾಷೆ ಒಂದು ಚಿನ್ನಪ್ಪ ಒಡ್ರು ಒಂದು ವಿಷಯ ಹೇಳೋದು, ನಾವು ಏನು ಹುಟ್ಟು ಅಂತ ಹೇಳೋದಕ್ಕೆ ನಾವು ಅರೆಭಾಷೆ ಅಕಾಡೆಮಿ ಕೇಳಿಕೋಕನ ಜಾನೇಸ್ ಭಾವ ಇದ್ದು ಅವಕ್ಕೆ ಇದು ಮನು ಬಳಿಗಾರ ಅವು ಅಲ್ಲಿ ಕಾರಜೋಳ ಅವರ ಕಚೇರಿಲಿದ್ದು ಅವು ಒಂದು ಮಾತು ಕೇಳೋದು, ಅರೆಭಾಷೆಯಲ್ಲಿ ಏನೀಗ ಅಕಾಡೆಮಿ ಹಾಕುಂತಾರೆ, ಅರೆಭಾಷೆಯಲ್ಲಿ ಅಷ್ಟೆಲ್ಲ ಸಾಹಿತ್ಯ ಹುಟ್ಟ ಅಂತ, ಅಷ್ಟೆಲ್ಲ ಶಬ್ದ ಭಂಡಾರ ಹುಟ್ಟ ಅಂತ ಅವು ಒಂದು ಮಾತು ಕೇಳೋದು. ಆ್ಯಕ್ಚುಲಿ ಆಗ ನಮ್ಮ ಕಲೆ ಕೊಡಿಕೆ ಎಂಥದ್ದು ಇಲ್ಲ, ನಮ್ಮ ಕಲೆ ಎಂಥದ್ದು ಇತ್ತಲ್ಲ. ಅದರ ಒಂದು ಸಣ್ಣ ಚಾಲೆಂಜ್ ಆಗಿ ತಗೊಂಡು ನಾವೊಂದು ಸ್ವಲ್ಪ ಒಂದು 3000 ಶಬ್ದಗಳ ಸಂಗ್ರಹಿಸಿ ಅದೊಂದು ಡಿಕ್ಷನರಿ ಬರೆಯೋಕ್ಕೆ ನನಗೆ ಅದೊಂದು ಪ್ರೇರಣೆ ಆಯ್ತು. ಈಗ ಅಟ್ಲೀಸ್ಟ್ ನಾವೀಗ ಒಂದು ಯಾರು ಕೇಳಿದ್ರೆ ಇದರ ಒಂದು ತೋರಿಸಿಕೆ ಒಂದು ಪುಸ್ತಕ ಇದ್ದದೆ ಅಂತ ಇದರಲ್ಲಿ ಬರೆದಾಳೆ. ನಾವು ಒಂದು ಜಸ್ಟ್ ನಮ್ಮಲ್ಲಿ ತುಂಬ ಅರೆಭಾಷೆ ಬೆಳೆಯೋಕ್ಕೂ ಅಂತೆಲ್ಲ ತುಂಬ ಜನ ನಾವು ಮಾತಾಡುವೆ, ಆದರೆ ಆ ಹಿಪೋಕ್ರೈಟ್ಸ್ಗೆ ಎಲ್ಲ ಸ್ವಲ್ಪ ಅವರ ಪ್ರಾಮಾಣಿಕವಾಗಿ ಅರೆಭಾಷೆನ ಬೆಳೆಯೋಕ್ಕೆ ಪ್ರಯತ್ನ ಪಡೋಕ್ಕೂ. 50 ವರ್ಷದ ಹಿಂದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪದವಿ ಶಿಕ್ಷಣವನ್ನು ಕೊಡುವಂಥದ್ದು ಬಹಳ ದೊಡ್ಡ, ಅದು ಇವತ್ತಿನ ದಿವಸಕ್ಕೆ ಊಹಿಸಿಕೊಳ್ಳಿಕ್ಕಾಗದಂಥ ಒಂದು ಸಾಹಸ. ಆ ಸಂದರ್ಭಕ್ಕಾಗಿ ನಾವು ಇಂದು ಇಲ್ಲಿ ಈ ಪ್ರದೇಶದಲ್ಲಿ ಒಂದಷ್ಟು ಜನ ಪದವೀಧರರು ವಿದ್ಯಾವಂತರು, ಇವತ್ತಿನ ಬದಲಾವಣೆ ಬೇರೆ. ಅದಕ್ಕೆ ನಾನು ಮುಖ್ಯವಾಗಿ ಕಾರಣಕರ್ತರಾದಂಥ ದಿವಂಗತ ಕುರುಂಜಿ ವೆಂಕಟರಮಣಗೌಡರ ಅವರ ಪವಿತ್ರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ನಾ ವಂದನೆ ಹೇಳ್ತಾ, ಈ ಸಂಸ್ಥೆ ಅರೆಭಾಷೆಗೆ ಭಾಳಷ್ಟು ಕೊಡುಗೆ ಕೊಟ್ಟರು. ನಾನು ಕೆಲವರ ಹೆಸರನ್ನು ಇಲ್ಲಿ ಹೇಳಿಕೆ ಇಷ್ಟಪಟ್ಟನೆ, ಹಾಗೆ ಎಲ್ಲವರ ಯಾರ ಹೆಸರು ಬಿಟ್ಟು ಹೋಗಿರೋದು ನನಗೆ ಗೊತ್ತಿದ್ದ ಹಾಗೆ, ನನ್ನ ತಿಳುವಳಿಕೆ ಬಂದ ಹಾಗೆ ಈ ಸಂಸ್ಥೆ ಅರೆಭಾಷೆಗೆ ಪ್ರಪ್ರಥಮವಾಗಿ ಕೊಡುಗೆ ಕೊಟ್ಟ ಸಂಸ್ಥೆ ಅಂತ ನಾನು ಹೇಳಿಕೆ ಇಷ್ಟಪಟ್ಟನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಿಳಿನೆಲೆ ಪುರುಷೋತ್ತಮ ಗೌಡರು ಇಲ್ಲಿ ಅವರ ಉಪನ್ಯಾಸಕನಾಗಿ ಇಲ್ಲಿ ಫಸ್ಟ್ ಅವು ಕೆಲಸ ಶುರು ಮಾಡಿದೆ. ಅವು ಅರೆಭಾಷೆಗೆ ಹಾಕಿಕೊಟ್ಟಂಥ ಅಡಿಪಾಯದ ಮೇಲೆ ಇಷ್ಟರವರೆಗೆ ಸಂಶೋಧನೆಗ ಇಲ್ಲಿ ಆಗ್ತಾ ಬಂದದ್ದು. ಮಡಿಕೇರಿ ಭಾಗದಲ್ಲಿ ಕೋರನ ಸರಸ್ವತಿಯವರು ಒಂದು ಅವರ ಪ್ರಬಂಧ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸೋಳು. ಪುರುಷೋತ್ತಮ ಬಿಳಿ ಮೇಲೆಯೂ ಅವರ ಮುಖ್ಯವಾದಂಥ ಅರೆಭಾಷೆಗೆ ಸಂಬಂಧಪಟ್ಟಂಥ ಪ್ರಬಂಧ ವಲಸೆ, ಸಂಘರ್ಷ ಮತ್ತು ಸಮನ್ವಯ, ಇದೆಲ್ಲ ಅರೆಭಾಷೆಗೆ ಸಂಬಂಧಪಟ್ಟದ್ದು. ಆಮೇಲೆ ಬಂದಂಥ ಒಂದು ಪ್ರಬುದ್ಧವಾದಂಥ ಒಂದು ಸಂಶೋಧನಾ ಕೃತಿ ಡಾಕ್ಟರ್ ಶೈಲಜಾ ಕೊಟ್ಟದ್ದು. ಈಗ ನಮ್ಮ KSS ಕಾಲೇಜಿನ ಸುಮಿತ್ರಾ ಮೇಡಮ್ ಸಹ ಒಂದು ಅರೆಭಾಷೆ ಬಗ್ಗೆ ಒಂದು ಪ್ರಬುದ್ಧವಾದ ಪ್ರಬಂಧವನ್ನು ತಯಾರಿ ಮಾಡುವಂಥ ಹಂತಲ್ಲಿಯಳು. ಈ ಎಲ್ಲ ಸಂಶೋಧನೆಗೆ ಕಾರಣ ಆದಂಥದ್ದು ಇಲ್ಲಿರುವಂಥ ಪುರುಷೋತ್ತಮ ಬಿಳಿ ಮೇಲೆ ಸೇರಿ ಡಾಕ್ಟರ್ ಪೂವಪ್ಪ ಕಣೀರವರು, ಆಮೇಲೆ ಚಂದ್ರಶೇಖರ ದಾಮ್ಲೆ, ಕುಮಾರಸ್ವಾಮಿ, ಪ್ರಸ್ತುತ ನಮ್ಮ ಈ KVಜಿಲಿ ಭಾಳ ಒಂದು ನಾವು ಡೈನಾಮಿಕ್ ಅಂತ ಹೇಳುವೆ, ಭಾಳ ಪಾದರಸದಂಥ ಕೆಲಸ ಮಾಡ್ತಿರುವಂಥ ಕನ್ನಡ ಸಾಹಿತ್ಯ ಮತ್ತು ಅರೆಭಾಷಾ ಸಾಹಿತ್ಯ ಕೊಡುವಂಥ ಡಾಕ್ಟರ್ ಅನುರಾಧ ಕುರುಂಜಿ. ಹೀಗೆ ಒಂದು ಪರಂಪರೆ ನಡೀತಾ ಉಂಟು ಅನ್ನುವಂಥದ್ದು, ಅರೆಭಾಷೆನ ಬೆಳೆಸುವ ಒಂದು ಪರಂಪರೆ ನಡೀತಾ ಉಂಟು ಅನ್ನುವಂಥದ್ದು ಒಂದು ಬಹಳ ಸಂತೋಷ. ಅದರ ಜೊತೆಗೆ ಅರೆಭಾಷೆ ಅಕಾಡೆಮಿ ಆದ ಮೇಲೆ ನಮ್ಮ ಅನೇಕ ಪ್ರಕಟಣೆಗಳು, ಅದರಲ್ಲಿಯೂ ನಮ್ಮ ಹಿಂದಿನ ಅವಧಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕಜಬದ್ದೆ ಅವರ ಅಧ್ಯಕ್ಷತೆಯಲ್ಲಿ ಬಹಳ 2 ಒಳ್ಳೆಯ ಕೆಲಸ ಆಯಿತು. 3 ಕೆಲಸಗ, ಒಂದು ನಮ್ಮ KR ಗಂಗಾಧರ್ ಈಗ ವೇದಿಕೆಯಲ್ಲಿಗಳು, ಅವು ಸುಮಾರು 3000 ಪದಗಳಿಗಿಂತ ಹೆಚ್ಚು ಅರೆಭಾಷೆ ಇರುವಂಥ ಒಂದು ಪದಕೋಶನ ತಂದು, ಆದರೆ ಈ ಕಳೆದ ಅವಧಿಲಿ ಲಕ್ಷ್ಮೀನಾರಾಯಣ ಕಜಗಜ್ಜ ಅವಧಿಲಿ ಮುಖ್ಯವಾಗಿ ರತೀಶ್ ಮತ್ತು ಡಾಕ್ಟರ್ ಬದಿಕಾನರವರ ಒಂದು ನಾಯಕತ್ವದಲ್ಲಿ ಸುಮಾರು 18,000 ಶಬ್ದಗಳ ಒಂದು ಶಬ್ದಕೋಶನ ಹೊರಗೆ ತಂದು ಈ ಅರೆಭಾಷೆನ ಇನ್ನಷ್ಟು ಶ್ರೀಮಂತಿಕೆಗೊಳಿಸಲು, ಅದರ ಜೊತೆಗೆ ವಿಶ್ವಕೋಶ ಒಂದು ಮತ್ತು ಪಾರಂಪರಿಕ ವಸ್ತುಕೋಶ ಅನ್ನುವಂಥ 2 ಪುಸ್ತಕ, ಇದೆಲ್ಲವೂ ಪೂರ್ಣ ಅನ್ನುವಂಥದ್ದಲ್ಲ, ಇದೆಲ್ಲ ಅಪೂರ್ಣವೇ. ಇದಕ್ಕೆ ಮುಂದೆ ಬೆಳೆಸಿಕೆ ಬೇಕಾದಷ್ಟು ಅವಕಾಶ ಉಂಟು. ಈಗ ನನ್ನ ಈ ಪ್ರಬಂಧದ ಈ ಭಾಷೆ ವಿಭಿನ್ನತೆ ಎಷ್ಟು ಉಂಟು ಅನ್ನೋದಕ್ಕಿಂತ ನಿಮ್ಮ ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳ ಹೇಳನೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಹುಡುಗರುಗಳು ತುಂಬ ಗೂಡೆಗ ಹೈದಂಗಳು ಸಾಮಾನ್ಯ ಒಟ್ಟಿಗೆ ಹೇಳ್ತಾರೆ, ಕಾಲೇಜ್ ಮಕ್ಕಳು ಹಸಿವೆ ಆಗುವಂಥ ಟೈಮು, ಹಾಗಾಗಿ ನಿಮ್ಮ ಜ್ಞಾನದ ಹಸಿವು ಸಹ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳ್ತಾ ನಮಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗ ಬಂದು ಬಿದ್ದವೆ. ಏನಂತ ಹೇಳಿದ್ರೆ, ಈಗ ನಮ್ಮ ಮೂಲವನ್ನು ತೆಗೆದುಕೊಂಡ್ರೆ ನಾವೆಲ್ಲ ಐಗೂರು ಸೀಮೆ, ಸಕಲೇಶ್ಪುರ, ಹಾಸನದಿಂದ ಈಚೆ ಬಂದು ಹೋಗ್ತೇವೆ. ಆಗ ನಾವು ಬಾಕನ ನಮ್ಮ ಭಾಷೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲ. ಆದರೆ ಐಗೂರು ಸೀಮೆಯಲ್ಲಿ ಕನ್ನಡ ಇತ್ತು, ಇಲ್ಲಿ ಬಾಕನ ಈ ಒಂದು
ಶಾರ್ಟ್ ಕಟ್, ಅಂದರೆ ಹೊನೆ ಬನ್ನೆ ಇದು ಯಾಕೆ ಬೆಳವಣಿಗೆ ಆಯ್ತು ಅನ್ನುವಂಥದ್ದು ಒಂದು ಜಿಜ್ಞಾಸೆ. ಹಾಗೆ ನೋಡಿಕೋದರೆ ನಾವು ಸಮನ್ವಯತೆಯೂ ಕಾಪಾಡಿಕೊಂಡು ಬಂದೋಳೋ ಮತ್ತು ನಮ್ಮ ಮೂಲತ್ವವನ್ನು ವಹಿಸಿಕೊಂಡು ಬಂದೋಳೋ ಅನ್ನುವಂಥದ್ದು ನಾ ಕಂಡುಕೊಂಡಾಳೆ. ಅದಕ್ಕೆ ನಾವು ಒಂದು ಪುರಾವೆಯನ್ನು ಕೊಟ್ಟನೆ. ಈಗ ನಮ್ಮಲ್ಲಿ ಮದುವೆಯಲ್ಲಿ ಹೆಣ್ಣಿಳಿಸಿಕೊಡುವಂಥ ಒಂದು ಪದ್ಧತಿ ಉಂಟು, ಸೋಬಾನೆ ಉಂಟು. ಈ ಸೋಬಾನೆ ಮತ್ತು ಹೆಣ್ಣಿಳಿಸಿಕೊಡುವಂಥ ಪದ್ಧತಿ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡದ ಎಲ್ಲ ಭಾಗದಲ್ಲಿ ಇವತ್ತಿಗೂ ಸಹ ಕನ್ನಡದೇ ಇರುವಂಥದ್ದು. ಅಂದರೆ ನಮ್ಮ ಹಿರಿಯರ ವಲಸೆ ಬರುವಂಥ ಸಂದರ್ಭದಲ್ಲಿ ಅವರ ಭಾಷಣವೂ ನಾವು ಉಳಿಸಿಕೊಂಡು ಬಂದೋಳೋ ಅನ್ನುವಂಥದ್ದನ್ನು ನಾ ಹೇಳ್ತಾವಳೆ. ಸಮನ್ವಯತೆಗೆ ನಾವು ಬಂದಾಗ ಅದು ಮಡಿಕೇರಿನ ವಿಷಯ, ಅಲ್ಲಿಯ ಸಮನ್ವಯತೆ ಬೇರೆ ಇಟ್ಟು ನಮ್ಮ ದಕ್ಷಿಣ ಕನ್ನಡ ಮುಖ್ಯವಾಗಿ ಸುಳ್ಯ ಮತ್ತು ಉಡುಪಿ, ನಮ್ಮ ಪುತ್ತೂರು ಮತ್ತು ಇತ್ತ ಸುತ್ತಮುತ್ತಲಿನ ನಮ್ಮ ಗಡಿ ಭಾಗದ ವಿಷಯಕ್ಕೆ ಬಂದಾಗ ಸಮನ್ವಯತೆ ಏನಂತ ಹೇಳಿದರೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನಮ್ಮ ಡಾಕ್ಟರ್ ಚಿನ್ನಪ್ಪ ಅವರು ದೈವಾರಾಧನೆ ಬಗ್ಗೆ ಭಾಳಷ್ಟು ಸಂಶೋಧನೆ ಮಾಡಿದವು. ಇಲ್ಲಿ ನಾವು ಇವರ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಬಂದೋಳು ನಮ್ಮ ಹಿರಿಯರು ಅಂತೇಳಿ. ಇಲ್ಲಿ ಪ್ರಧಾನವಾಗಿ ಆಗ ಇಲ್ಲಿ ತುಳು ಭಾಷೆ ಇದ್ದದ್ದು, ಅದು ಸಹ ಇಲ್ಲಿರುವಂಥ ಮೂಲ ನಿವಾಸಿಗಳ ತುಳು ಭಾಷೆ. ಈಗ ಇರುವಂಥ ತುಳು ಭಾಷೆ ಮತ್ತು ನಮ್ಮ ಮಂಗಳೂರಿನ ತುಳು ಭಾಷೆ ಮತ್ತು ಈ ತುಳು ಭಾಷೆಗೆ ಭಾಳಷ್ಟು ವ್ಯತ್ಯಾಸ ಉಂಟು. ಈ ತುಳು ಭಾಷೆಯನ್ನು ನಾವು ಸಮನ್ವಯತೆ ಹೇಗೆ ಕಾಪಾಡಿಕೊಂಡು ಬಂದರು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಆರಾಧನೆಗಳಲ್ಲಿ ಮುಖ್ಯವಾಗಿ ದೈವಾರಾಧನೆಗಳಲ್ಲಿ ನಾವು ಯಾವ ದೈವದೊಟ್ಟಿಗೂ ನೀವು ಕನ್ನಡದಲ್ಲಿ ಮಾತಾಡಿತ ಹೇಳ್ತಿಲ್ಲ. ಇವತ್ತಿಗೂ ನಮ್ಮ ದೈವ ತುಳುಲೇ ಬಂದು ಮಾತಾಡೋದು, ನಾವು ಅರೆ ಭಾಷೆಯಲ್ಲಿ ಕೇಳುವೆ, ಅದು ಬೇರೆ ವಿಷಯ. ಅಂದರೆ ನಮ್ಮಲ್ಲಿ ಒಂದು ಸಮನ್ವಯತೆಯನ್ನು ನಾವು ಈಗ ಬೆಳೆಸ್ಕೊಂಡು ಬಂದಳೋ. ಅದರ ಜೊತೆಗೆ ನಮ್ಮಲ್ಲಿ ಈ ದೈವಾರಾಧನೆಯಲ್ಲಿ ಒಂದು ಪುರುಷ ಭೂತ ಬಿಟ್ಟರೆ ಉಳಿದೆಲ್ಲ ಭೂತ ದೈವಗಳು ಸಹ ತುಳುವಲ್ಲೇ ಮಾತಾಡುವಂಥದ್ದು. ಇದು ನನ್ನ ಒಂದು ನಾನು ಅಧ್ಯಯನದಲ್ಲಿ ನಾನು ಕಂಡುಕೊಂಡಂಥ ವಿಷಯ. ಆಮೇಲೆ ಇನ್ನು ಇಲ್ಲಿ ನಮ್ಮ ಭಾಷೆ ಯಾವ ರೀತಿ ಬದಲಾವಣೆ ಆಗ್ತಾ ಹೋದೆ ಅನ್ನುವುದಕ್ಕೆ ಕೆಲವೊಂದು ಕಾರಣಗಳು. ಆ ಕಾರಣಗಳ ನಿಮಗೆ ಗೊತ್ತಿದೆ ಅಂತ ಕಾರಣ. ಭಾಷೆ ಬದಲಾವಣೆಗೆ ಒಂದು ಕಾರಣ ಮದುವೆ, ಆ ಭಾಷೆ ಈ ಭಾಷೆಯ ಕೊಡುಕೊಳ್ಳುವಿಕೆ, ವಿನಿಮಯ ಆಗುವಂಥದ್ದು ಒಂದು ಇದೆ. ಮತ್ತೊಂದು ವಲಸೆ ಬಂದ ಕಾರಣ ನಾವು ನಮ್ಮ ಅಲ್ಲಿಂದ ಬಂದ ಕನ್ನಡ ಭಾಷೆಯ ಉಕ್ಕು ಕೊಟ್ಟು ಇಲ್ಲಿರುವಂಥ ಕನ್ನಡ ಭಾಷೆಯ, ತುಳು ಭಾಷೆಯ ಅಥವಾ ಮಲಯಾಳವ, ಕೊಡವ ಭಾಷೆಯ ಇದರವೂ ನಾವು ತಗೊಂಡು ವಿನಿಮಯ ಆಕೆ ಕಾರಣ. ಇದು ಒಂದು ವಲಸೆ ಮತ್ತು ಈ ಮದುವೆ ಅನ್ನುವಂಥ ವಿಷಯ. ಈಗ ನಾವು ಯಾಕೆ ವಲಸೆ ಬಂದ ಅನ್ನುವಂಥದ್ದು ನಾನು ನಿಮಗೆ ಬಿಟ್ಟಂಥ ವಿಷಯ. ಅದು ಮುಖ್ಯವಾಗಿ ಯುವ ಸಂಶೋಧಕರಿಗೆ ಬಿಟ್ಟಂಥ ವಿಷಯ. ಯಾಕೆ ವಲಸೆ ಬಂದ ಅನ್ನುವಂಥದ್ದು, ವಲಸೆ ಬಾಕಿ ಏನು ಕಾರಣ ಅನ್ನುವಂಥದ್ದು ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಅಲ್ಲಿ ಬರಗಾಲ ಬರೋಕು, ಯಾವುದೋ ಒಂದು ರೋಗ ರುಜಿನ ಬಂದಿರೋಕು, ಅಥವಾ ಅಲ್ಲಿ ಯುದ್ಧ ಆಗಿರೋಕು, ಅಥವಾ ಅಲ್ಲಿನ ರಾಜ ಮಹಾರಾಜರ ವಿರುದ್ಧ ಏನೋ ಪಿತೂರಿ ಮಾಡಿ ಹೆದರಿ ಗಾಂಧಿಯನ್ ವಯಲೆನ್ಸ್ ಅಂತ ಕರ್ತವೆ. ಆ ರೀತಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವ ರೀತಿ ಚಿತ್ಪಾವನ ಬ್ರಾಹ್ಮಿನ್ಸ್ ಬಂದು, ಅದೇ ರೀತಿ ಏನೋ ಕಾರಣ ಇರೋದು. ಆ ಬಗ್ಗೆ ನಮ್ಮ ಯುವಕರು ಅರೆ ಭಾಷೆ ಯಾವ ರೀತಿ ಇಲ್ಲಿ ಬೆಳವಣಿಗೆ ಅಥವಾ ಯಾಕೆ ಬಂದೋ ಅನ್ನೋದರ ಬಗ್ಗೆ ಒಂದು ದೊಡ್ಡ ಸಂಶೋಧನೆ ಮಾಡುವಂಥ ಅವಕಾಶ ಇಲ್ಲಿ ಅರೆ ಭಾಷೆಯಲ್ಲಿ ಉಂಟು. ಹಾಗೆ ನಮ್ಮ ಅರೆ ಭಾಷೆ ಇನ್ನೊಂದು ಸಮನ್ವಯತೆಯನ್ನು ನೋಡ್ರೆ, ಅಲ್ಲಿ ನಾನು ನಮ್ಮ ಅಧ್ಯಕ್ಷರೊಟ್ಟಿಗೆ ಕೇಳಿದೆ, ನನ್ನ ಟೈಮ್ ಆದತ್ತು ಕೂಡಲೇ ಹಸಿವೆಲ್ಲ ಆಗ್ತಾ ಉಂಟು, ನನಗೂ ಹಸಿವೆ ಆಗ್ತಾ ಉಂಟು, ಒಂದು ಪೆನ್ನು ತೋರಿಸಿ ಅಂತ ಹೇಳಿದೆ. ನಾವು ಮಾಸ್ಟ್ರುಗಳಿಗೆ ಬೆಲ್ಲು ಬೇಕಾದ್ರೆ ಇಲ್ಲಿ ಬೆಲ್ಲು ಇಲ್ಲ, ಅದಕ್ಕೆ ಒಂದು ಪೆನ್ನು ತೋರಿಸಿ ಅಂತ ಹೇಳಿದೆ. ಇಲ್ಲಿ ಈ ಭಾಷೆನ ನಾವು ಯಾವ ರೀತಿ ಇಲ್ಲಿ ತೊಡಗಿಸಿಕೊಂಡೋಳೋ ಅನ್ನುವಂಥ ಜೊತೆಗೆ ನಾವು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಬಂದೋಳೋ ಅದರ ಜೊತೆಗೆ ನಮ್ಮ ಒಂದು ಮೂಲಭೂತವಾದ ಪ್ರಶ್ನೆನ ಕೇಳ್ತಾಳೆ. ಇದು ವಿವಾದಾತ್ಮಕ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಯಾವಾಗ ನಾವು ಬಯಲು ಸೀಮೆ, ಮುಖ್ಯವಾಗಿ ಐಗೂರು ಸೀಮೆಯಿಂದ ಹಾಸನದಿಂದ ಇಲ್ಲಿಗೆ ವಲಸೆ ಬಂದೋಳೋ, ನಾವು ಯಾರೂ ಸಹ ತಿಳ್ಕೊಂಡು ಬೇಡ ಬಂದು ಎಲ್ಲ ಗೌಡ್ರೆ ಅನ್ನುವಂಥದ್ದು. ಅದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಈಗ ಬಿಜಾಪುರವ ಅಥವಾ ಇನ್ಯಾವುದೋ ಪ್ರದೇಶದಿಂದ ಬಂದವೆಲ್ಲ ನಾವಿಗೆ ಗೌಡ, ನಾರ್ತ್ ಕರ್ನಾಟಕದಿಂದ ಬಂದವೆಲ್ಲ ಬಯ್ಯ. ಆದರೆ ಅದರಲ್ಲಿ ಎಲ್ಲವೂ ಒಂದೇ ಜಾತಿಯವಿಲ್ಲ. ಅದೇ ರೀತಿ ನಾವು ಆರಂಭಲಿ ಬಾಕನ ಬಹುಶಃ ಎಲ್ಲವೂ ಗೌಡರಾಗಿರ್ಕಿತ್ತಲೆ. ಅದಕ್ಕೆ ಉದಾಹರಣೆ ನಾ ಕೊಟ್ಟನೆ. ಅದಕ್ಕೆ ನನ್ನ ಸಮಜಾಯಿಷಿಕೆ ಏನಂತ ಹೇಳಿದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಗುರುತಿಸಿಕೊಂಡಂಥದ್ದು ವಿದ್ವಾಂಸರ ಒಂದು ಅಧ್ಯಯನದ ಮೂಲಕ ಒಂದು ನಮ್ಮಲ್ಲಿ 18 ಗೋತ್ರ ಅಥವಾ 18 ಬರಿ ಅಥವಾ ಬಳಿ ಅನ್ನುವಂಥದ್ದು ಉಂಟು. ಈ ಬಳಿಯಲ್ಲಿ ನಾಯರ್ ಬಳಿ ಇರೋದು, ನಂದರ್ ಬಳಿ ಇರೋದು, ಕಬರ್ ಬಳಿ ಇರೋದು, ಮೂಲರ್ ಬಳಿಯ, ಮೂಲ್ಯರ ಬಳಿಯ
ಅದರ ತುಳುಗೆ ಬಾಕನ ಬೇರೆ ಬೇರೆ ರೀತಿಯ ಬದಲಾವಣೆ ಇದೆ. ಇದೆಲ್ಲ ನೋಡ್ರೆ ಏನಾದೆ ಅಂತ ಹೇಳಿದ್ರೆ ಬಾಕನ ಅವು ಬೇರೆ ಬೇರೆ ಜಾತಿಯವು ಬಂದವಳು, ಇಲ್ಲಿ ಬಂದ ಮೇಲೆ ಅವರವರ ಒಳಗೆ ನಾವು ಎಲ್ಲವೂ ಒಗ್ಗಟ್ಟಾಗಿ ಇರುವ, ಯಾಕೆಂದ್ರೆ ನಾವು ಹೊರಗೆ ಹೋದ ಕೂಡಲೇ ನಾವು ಅಲ್ಲಿ ಜಾತಿ ಧರ್ಮ ನೋಡಿದಿಲ್ಲ, ನಾವು ವಿದೇಶಕ್ಕೆ ಹೋದರೆ ನಾವೆಲ್ಲ ಭಾರತೀಯರು ಅಂತ. ಈ ಒಗ್ಗಟ್ಟಾಗಿರುವ ದೃಷ್ಟಿಯಿಂದ ಅವರವರ ಈ ಒಂದು ಗುರುತಿಸಿಕೋಸ್ಕರ ಈ ಬಳಿನ ಸೃಷ್ಟಿ ಮಾಡಿರುವ ಅನ್ನುವಂಥದ್ದು ಒಂದು ಊಹೆ. ಅದರ ಬಳಿಯ ಬಗ್ಗೆಯೂ ಬೇಕಾದಷ್ಟು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಉಂಟು. ಈ ಪ್ರಾದೇಶಿಕ ವಿಭಿನ್ನತೆ ಬಾಕನ ಭಾಷಾ ವಿಜ್ಞಾನಿಗ ಏನು ಹೇಳುವೆ, ಫೋನೋಗ್ರಫಿ ಏನಿದೆ ಅದೆಲ್ಲ ನಾವು ನೋಡಿಕೆ ಹೊರಟ್ರೆ, ಈಗ ಭಾಷೆ ಯಾಕೆ ವಿಭಿನ್ನ ಅಂತ ಹೇಳಿದ್ರೆ, ಒಂದು ನದಿ, ಒಂದು ಬೆಟ್ಟ, ಒಂದು ಗುಡ್ಡ, ಇದು ಜನರ ಭಾಷೆನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾವಣೆ ಮಾಡಲಿಕ್ಕೆ ಕಾರಣ ಉಂಟು. ಆ ದೃಷ್ಟಿಯಲ್ಲಿ ನಾ ಇಲ್ಲಿ ಕೆಲವೊಂದು ನನ್ನ ಅಲ್ಪ ಅಧ್ಯಯನದಲ್ಲಿ ನಾನು ನೋಡಲಿಕ್ಕೆ ಹೊರಟ್ರೆ, ಈಗ ನಾವು ಭಾಷೆನ ಒಂದು ಸಂಸ್ಕೃತಿ ಉಡುಗೆ ತೊಡುಗೆ ನೋಡ್ರೆ, ನಮ್ಮಲ್ಲಿ ಕಚ್ಚಾ ಹಾಕುವಂಥದ್ದು ಒಂದು ಪದ್ಧತಿ, ಬಾಸಿಂಗ, ರುಮಾಲು, ಇದೆಲ್ಲ ಮದುವೆಯಲ್ಲಿ ಹಾಕುವಂಥದ್ದು. ಆದರೆ ಮಡಿಕೇರಿ ಭಾಗದ ಗೌಡ್ರ ಸಾಂಪ್ರದಾಯಿಕ ಅವರ ಉಡುಗೆ ತೊಡುಗೆ ನೋಡ್ರೆ, ಅಲ್ಲಿ ನಾವು ಸಾಮಾನ್ಯವಾಗಿ ಹೆಂಗಸರು ಹಾಕುವಂಥದ್ದು ಗೇಂಟಿ ಉಡುದು ಅನ್ನುವಂಥದ್ದು ಸಾಂಪ್ರದಾಯಿಕ. ನಮ್ಮ ಇಲ್ಲಿ ಸುಳ್ಯ ಪ್ರದೇಶದಲ್ಲಿ ಗೇಂಟಿ ಉಡುವಂಥ ಒಂದು ಇಲ್ಲ, ಅದು ಎಲ್ಲಿಯೋ ನಾವು ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಾತ್ರ ಹಾಕುವಂಥದ್ದು, ಆ ಥರ ಇದೆ. ಆಮೇಲೆ ಗಂಡಸರು ಹಾಕುವಂಥ ಕುಪ್ಪಸ ದಟ್ಟಿ ಅನ್ನುವಂಥದ್ದು ಇಲ್ಲಿಲ್ಲ, ಇಲ್ಲಿ ನಾವು ಮದುವೆಗೆ ಕಚ್ಚೆ ಹಾಕುವಂಥದ್ದು. ಇದು ಅಲ್ಲಿನ ಕೊಡಗು ಪ್ರದೇಶದ ಅಲ್ಲಿನ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ಅವು ಸಹ ತಮ್ಮ ಬಟ್ಟೆ ಬರೆಗಳ ಬದಲಾವಣೆ ಮಾಡಿಕೊಂಡು ಬಂದವಳು. ಯಾರು ಮೊದಲು ಮಾಡೋದೋ ಬೀಜ ವೃಕ್ಷ ನ್ಯಾಯ ಅದು ನಮಗೆ ಬೇಡ, ಆದರೆ ಅಲ್ಲಿ ಒಂದು ಪ್ರಾದೇಶಿಕ ಇನ್ಫ್ಲೂಯೆನ್ಸ್, ಅವರ ಒಂದು ಅಲ್ಲಿ ಅವರ ಒಂದು ಪ್ರಭಾವ ನಮಗೆ ಕಾಣ್ತಾ ಇದೆ. ಆದರೆ ಅದೇ ರೀತಿ ನಾವು ಆಹಾರ ಬದಲಾವಣೆಯ ವಿಷಯವನ್ನು ನೋಡಿದರೆ, ಆಹಾರ ಬದಲಾವಣೆ ಈಗ ಮಡಿಕೇರಿ ಕೊಡಗು ಭಾಗದಲ್ಲಿ ಸಾಮಾನ್ಯ ಓಡು ದೋಸೆ, ಹುಳಿ ದೋಸೆ, ಸೆಡೆ ಹಿಟ್ಟು, ಕಡುಬಿಟ್ಟು ಅನ್ನುವಂಥದ್ದು ಬಂದಿದೆ. ಆದರೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾ ಇಷ್ಟರವರೆಗೆ ತಿಂತಲೆ, ಇಲ್ಲಿ ನಮ್ಮ ಸುಳ್ಳಿಯಲ್ಲಿ ಇಲ್ಲಿ ಸೆಡೆ ಹಿಟ್ಟನ್ನು ನಾ ತಿಂತಲೆ, ಬಹುಶಃ ಇಲ್ಲಿ ಯಾರೆಲ್ಲ ತಿಂದೊಳತ ನಂಗೆ ಗೊತ್ತಿಲ್ಲ. ಆ ಸೆಡೆ ಹಿಟ್ಟು ಮಾಡುವ ಪದ್ಧತಿಯೇ ಬೇರೆ ಇದೆ. ಆಮೇಲೆ ಹುಳಿ ದೋಸೆ, ಓಡು ದೋಸೆ ಅನ್ನುವಂಥದ್ದು, ಓಡು ದೋಸೆ ಸ್ವಲ್ಪ ಉಂಟು, ಆದರೆ ನಾವು ಇಲ್ಲಿ ಬಲದ ಕಾವಲಿನ ರೊಟ್ಟಿ ಮಾಡುವಂಥ ಕ್ರಮ, ಅದು ಮಡಿಕೇರಿಯಲ್ಲಿ ಬಿಳಿ ರೊಟ್ಟಿ, ನಮ್ಮಲ್ಲಿರುವಂಥದ್ದು ಕುಚ್ಚಲಕ್ಕಿನ ರೊಟ್ಟಿ. ಆಮೇಲೆ ಪತ್ತಲ್ ಅನ್ನುವಂಥದ್ದು ಇಲ್ಲಿ ಸುಳ್ಳಿಯಲ್ಲಿ ಇಲ್ಲಿ ಸಂಪಾದನೆಗೆ ಹೋದ ಮೇಲೆ ಒಂದು ಹೋಟೆಲ್ ಸಿಕ್ಕಿದೆ ಪತ್ತಲ್. ನಾವು ಇಲ್ಲಿ ಪತ್ತಲ್ ಅನ್ನುವಂಥ ಒಂದು ತಿಂಡಿನ, ಅದು ಕುಚ್ಚಲಕ್ಕಿಲಿ ಮಾಡುವಂಥದ್ದು ಅದು ಇಲ್ಲೇ. ಮತ್ತು ಭಾಷೆ ಎಷ್ಟು ಯಾವ ರೀತಿಲಿ ಒಂದು ಅರ್ಥ, ಅದು ಎಲ್ಲಿ ಯಾವ ರೀತಿ ಬಳಕೆ ಅಂತೇಳಿ, ಉದಾಹರಣೆಗೆ ನಾವು ಕಡಂಬು ಎಲ್ಲಿ ಮಾಡೋದು ಅಂತ ಹೇಳಿದ್ರೆ ಬೊಜ್ಜಲ್ಲಿ ಮಾತ್ರ ಕಡಂಬು. ಅದೇ ಮಡಿಕೇರಿಯಲ್ಲಿ ಪುಂಡಿಗೆ ಅವು, ಪ್ರತಿ ಪುಂಡಿಗೆ ಅವು ಕಡಂಬು ತಲೆ ಹೇಳುದು, ಕಡಂಬಿಟ್ಟು ತಲೆ ಹೇಳುದು. ಹಾಗಾಗಿ ಇಂದು ನಾವು ಕಡಂಬು ಮಾಡಿ ಹೇಳೋದು ಹೇಳಿದ್ರೆ ನಾವು ಇಲ್ಲಿ ಯಾರೋ ಸತ್ತೋಳೋ ಬೊಜ್ಜೆ ಇತ್ತು ಅಂತೇಳಿ ಅರ್ಥ. ಆದರೆ ಮಡಿಕೇರಿಗೆ ಕೊಡಗು ಬಗ್ಗೆ ಬಾಕನ ಅದು ಕಡಂಬು ಅನ್ನುವಂಥದ್ದು, ಅದು ನಮ್ಮ ಇಲ್ಲಿಯ ಪುಂಡಿಗೆ ಬರುವಂಥ ಅರ್ಥ. ಆಮೇಲೆ ಬೇರೆ ಬೇರೆ ಶಬ್ದ, ಉದಾಹರಣೆಗೆ ನಾವು ಕೋಣೆ ಅಂತೇಳಿ ನಾವು ಇಲ್ಲಿ ಉಪಯೋಗ ಮಾಡೋದು. ಕೋಣೆ ನಮ್ಮಲ್ಲಿ ಕೆಲವು ಕೋಣೆಯಲ್ಲಿರುವವರ ಕೋಣೆ ಹುಗ್ಗಪ್ಪ ತೇಳಿಯೇ ಕರೆಯೋದು, ಕೋಣೆ ಹುಗ್ಗಪ್ಪ ತೇಳಿ ಕರೆಯೋದು. ಆದರೆ ಮಡಿಕೇರಿಯಲ್ಲಿ ಅದರ ಕೊಡಗು ಸಂಪೂರ್ಣವಾಗಿ ಕೊಡಗು ಭಾಗದಲ್ಲಿ ಕೊಂಬರೆ ಅನ್ನುವಂಥ ಶಬ್ದ. ಆಮೇಲೆ ನಾವು ನಡು ಕೋಣೆ, ಮಧ್ಯದ ಕೋಣೆ, ಹಿಂದಿನ ಕೋಣೆ, ಈ ಥರ ಎಲ್ಲ ನಾವು ದಕ್ಷಿಣ ಕನ್ನಡದಲ್ಲಿ, ಉಡುಪಿಲಿ, ಇಲ್ಲಿ ನಮ್ಮ ಇಲ್ಲಿ ನಾವು ಬಳಕೆ ಮಾಡಿದ್ರೆ ಅಲ್ಲಿ ಕೈಯಾಲೆ, ಬಾಡೆ ಅನ್ನುವಂಥ ಶಬ್ದ ಇದೆ. ನಮಗೆ ಸುಳ್ಯದವಕ್ಕೆ ಇದು ಬಾಡೆ, ಕೈಯಾಲೆ ಅನ್ನುವಂಥದ್ದು ಭಾಳ ಹೊಸ ಶಬ್ದದ. ಹಾಗೆ ನಾವು ಸುಳ್ಳಿಯಲ್ಲಿ ಹಿಂಬೊತ್ತು ತೇಳುವೆ, ಸಂಜೆ ಟೈಮ್, ಸಾಯಂಕಾಲ ಟೈಮ್ ಹಿಂಬೊತ್ತು ತೇಳುವೆ. ಆದರೆ ಅಲ್ಲಿ ಹಿಂಬೊತ್ತು ತೇಳುವಂಥ ಶಬ್ದ ನಾವು ಬಳಸುವುದಿಲ್ಲ ಮಡಿಕೇರಿಯಲ್ಲಿ, ತುಂಬ ಕಡಿಮೆ. ಇಲ್ಲಿಂದ ಹೋದವು ಏನೋ ಬಳಸುವ ಹೊರತು, ಅಲ್ಲಿ ಎಲ್ಲವೂ ಹೋದವೆ ನಮ್ಮ ಹಿರಿಯರು, ಇತ್ತೀಚೆಗೆ ಹೋದವು ಬಳಸುವ ಹೊರತು, ಇಲ್ಲದಿದ್ದರೆ ಹಿಂಬೊತ್ತು ಅನ್ನುವ ಶಬ್ದ ಇಲ್ಲ. ಸಾಯಂಕಾಲ ತೇಳಿ ಅನ್ನುವಂಥದ್ದು ನಾವು ಬೆಳಿಗ್ಗೆ ವಿ ಅವರ್ಸ್, ಅದು ಬೆಳ್ಜರಿಗೆ ಹೇಳು, ಎಸ್ ಬೆಳ್ಜರಿಗೆ, ಅದರ ಅಲ್ಲಿ ಮಡಿಕೇರಿಯಲ್ಲಿ ಹೊತಾರೆ ತೇಳುವಂಥ ಶಬ್ದ. ನಾವುಗೆ, ದಯಾನಂದ ನಮಗೆ, ನೀವುಗೆ, ನಿಮಗೆ, ಈ ಥರ ಶಬ್ದಗಳ ಸಂಬಂಧ ನೋಡ್ರೆ
ಚಾಮ್ಯವ್ವ ಚಾಮ್ಯಪ್ಪ ಅದೀಗ ಚಾಂಪ ಔಟು, ಇಲ್ಲಿ ಆ ಶಬ್ದಗ ಇಲ್ಲೇ ಚಾಮ್ಯವ್ವ ಚಾಂಪ ಅನ್ನುವಂಥ ಶಬ್ದಗ ಇಲ್ಲೇ. ಅದೇ ರೀತಿ ಬಾಕಿ ಎಲ್ಲ ಸಂಬಂಧಗ ಅಲ್ಲಿದು ಮತ್ತು ಇಲ್ಲಿದು ಒಂದೇ ರೀತಿ ಉಂಟು. ಅಥವಾ ನಮ್ಮ ಗಡಿ ಭಾಗದಲ್ಲಿರುವಂಥ ಪಂಜಕಲ್ಲಿರೋದು ಅಥವಾ ಆಲಿಟ್ಟಿ ಭಾಗ ಇರೋದು ಅಥವಾ ವಿಟ್ಲದ ಭಾಗ ಇರೋದು, ಕಾಸರಗೋಡು ಭಾಗ ಇರೋದು, ಇಲ್ಲಿ ಎಲ್ಲ ಕಡೆ ಸಂಬಂಧಗೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಲ್ಲ. ಆದರೆ ಅಲ್ಲಿ ಒತ್ತು ಇಲ್ಲೇ, ಸಣ್ಣಪ್ಪ ಇಲ್ಲೇ ಸಣ್ಣವನಿಲ್ಲೇ, ಸಣ್ಣಪ್ಪ ಸಣ್ಣವ, ದೊಡ್ಡಪ್ಪ ದೊಡ್ಡವ, ಈ ಥರ ನಮ್ಮ ಇದರಲ್ಲಿರುವಂಥದ್ದು. ಒಂದು ದೊಡ್ಡ ನಾವು ವ್ಯತ್ಯಾಸ ಗುರುತಿಸಿದ ಏನಂತ ಹೇಳಿದ್ರೆ, ನಮ್ಮ ಸುಳ್ಯದ ಪರಿಸರದಲ್ಲಿ ಮತ್ತು ಈ ಗಡಿ ಪರಿಸರದಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಿ ಅಥವಾ ಇನ್ನು ಇದು ಸಣ್ಣಪ್ಪ ಇದೆಲ್ಲ ಶಬ್ದ ಉಂಟು. ಆದರೆ ಕೊಡಗು ಭಾಗದಲ್ಲಿ ಬೋಜಪ್ಪ ಬೋಜವ್ವ ಅನ್ನುವಂಥ ಒಂದು ಶಬ್ದನ ಬಳಕೆ ಮಾಡುವೆ. ಅದರ ನಾವು ಈ ಪ್ರದೇಶದಲ್ಲಿ ಬಳಕೆ ಮಾಡ್ತಲೇ. ಮತ್ತು ಇನ್ನೆಷ್ಟೋ ಅವು ಹೇಳೋ ಶಬ್ದಗ ಮಾಯ ಆಗ್ತಾಳೋ ಅಂತೇಳಿ. ಉದಾಹರಣೆಗೆ ನಮ್ಮಲ್ಲಿ ಈಗ ಎಲ್ಲ ವಾರ್ಡ್ರೋಬ್ ಬಂದುಬಿಟ್ಟು ಗೋಡೆ ಪೆಟ್ಟಿಗೆ ಅನ್ನುವಂಥ ಶಬ್ದ ಹೊರಟು. ಈಗ ದನಗಳ ಕುತ್ತಿಗೆಗೆ ಮೆಂಟೆ ಕಟ್ಟುವಂಥದ್ದೇ ಇಲ್ಲೇ, ದನಗಳೇ ಇಲ್ಲೇ. ಅದು ಇದ್ರೂ ಸಹ ದನಗಳೆಲ್ಲ ನಾವು ಜೈಲಿ ಹಾಕೊಳ್ಳೋ, ಈಗ ಹೊರಗೆ ಬಿಡುವಂಥ ಪರಿಸ್ಥಿತಿ ಇಲ್ಲೇ. ಹಾಗಾಗಿ ಅವಕ್ಕೆ ಮೆಂಟೆ ಕಟ್ಟುವ ಅವಶ್ಯಕತೆ ಸಹ ನಾವಾಗಿರಲಿ. ಒರಳು ಅವಲಕ್ಕಿ ಒರಳು ಉಟ್ಟು, ಆಮೇಲೆ ಎಲಡಿಕೆ ಒರಳು ಉಟ್ಟು. ಈಗ ಅವಲಕ್ಕಿನವು ನಾವು ಮಿಜೆದುಲೆ, ಆಮೇಲೆ ಎಲ್ಲಡಿಕೆ ಗುದ್ದಿ ಸಹ ತಿಂಬಂಥ ಇದಿಲ್ಲ. ನೆರೆಗುಳಿ ಭತ್ತ ಮಿಜೆವಂಥದ್ದು ಇವತ್ತು ಅದು ಎಲ್ಲಿಯೂ ಸಹ ನಮಗೆ ಕಾಂಬೋದಿಲ್ಲ. ಸರಿ ಹೇಳ್ದು ಚೋಕುಳ ಹಾಕೋದು ಅಂತೇಳಿ. ಈಗ ಚೋಕುಳ ಹಾಕೋದು ಅಂತ ಹೇಳಿದ್ರೆ ನಿಜವಾದ ಅರ್ಥ ಎಸಂಡಿ ಡೆಕೋದು. ಈ ಎಸಂಡಿ ಡೆಕೋ ಹೋವು ಸಹ ಇಲ್ಲೇ. ಆಮೇಲೆ ಗದ್ದೆಲಿ ಈ ಬಡ್ಚಿಲು ಕಡೆದು ತುಟ್ಟು. ಈಗ ಗದ್ದೆ ಇಲ್ಲದ ಮೇಲೆ ನಮ್ಮ ಹುಡುಗರಿಗೆ ಯಾರಿಗೂ ಸಹ ಬಡ್ಚಿಲು ತೇಳುವಂಥ ಶಬ್ದ ಬಹುಶಃ ಅವಕ್ಕೆ ಗೊತ್ತಿರಕ್ಕಿಲ್ಲ. ಬಗಲೆ ತೆಗೆದು ಅಥವಾ ಬಡ್ಚಿಲು, ಗದ್ದೆ ಇಲ್ಲದ ಮೇಲೆ ಬಡ್ಚಿಲು ಅನ್ನುವಂಥದ್ದು ಏನು ತೇಳಿ ನಿಮಗೆ ಹೇಳೋದು ಕಷ್ಟ. ಮಾನಿಗದ್ದೆ ಇದೆಲ್ಲ ಮತ್ತು ಬೆಟ್ಟು ಗದ್ದೆ ಇದೆಲ್ಲ ಇವತ್ತು ಇಲ್ಲದಂಥದ್ದು. ಆಮೇಲೆ ಮಾಡುಕೋಲು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇಲ್ಲ. ಎಸ್, ಮಾಡುಕೋಲು ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಒಂದು ನಿಮಿಷದಲ್ಲಿ ನಾನು ಮುಗಿಸಿನೆ. ಆಮೇಲೆ ನಾವು ಇಂಗ್ಲೀಷ್ ಶಬ್ದಗಳ ಎಷ್ಟರೊಳಗೆ ನಾವು ಸೇರಿಸಿಕೊಂಡೋಳು ಅಂತೇಳಿ. ಈಗ ನಾವು ಬೈಯಕನ ಅವ ಬರೇ ಬುರ್ನಾಸ್ ಅಂತ ಬರ್ದವೆ, ಅಂದರೆ ಅವ ಬಾರ್ನ್ ಆ್ಯಸ್ ಅಂತೇಳಿ ನಾವು ಬೈಯುವಂಥ ಒಂದು ಕ್ರಮ. ಅದರ ನಾವು ಇಂಗ್ಲೀಷಿಗೆ ಎಲ್ಲಿವರೆಗೆ ತಂದೋಳು ಅಂತೇಳಿ. ಈಗ ಪವರ್ ಆಫ್ ಅಟರ್ನಿ ಅನ್ನುವಂಥದ್ದರ ಅವ ಪವರ್ ಪ್ಯಾಟರ್ನ್ ಅಂತೇಳಿ ಹೇಳ್ದು. ಅವಂಗೆ ಅದರ ವಿಷಯ ಸರಿಯಾಗಿ ಗೊತ್ತಿಲ್ಲ. ಸೂಪರಿಂಟೆಂಡೆಂಟ್ ಅಂತ ಹೇಳಿದ್ರೆ ನಾವು ಯಾರು ಸೂಪರಿಂಟೆಂಡೆಂಟ್ ಅಂತ ನಮಗೆ ಪ್ರೊನೌನ್ಸಿಯೇಷನ್ ಬಾದ್ಲೆ, ಅದಕ್ಕೆ ನಾವು ಸೂಪರ್ಡೆಂಟ್ ಅಂತ ಹೇಳುದು. ಸೂಪರ್ಡೆಂಟ್ ಅದು ನಮಗೆ ಬೇಕಾದ ಅನುಕೂಲಕ್ಕೆ. ಬೇವಾರಸುದಾರ ಇಲ್ಲಿಗೆ ಬಾಕನ ಏನು ಅರ್ಥ ಔಟು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತುಂಟು. ಹಾಗೆ ನಾವು ಇಂಗ್ಲೀಷ್ನ ಶಾರ್ಟ್ ಫಾರ್ಮಿಗೆ ಬಂದವಳು. ನಾನು ಹರಿಹರ ಪಳ್ಳ ತಡ್ಕದವ. ನಾ ಹೇಳೋದು ನನ್ನ ಅಡ್ರೆಸ್ HH ಪಳ್ಳ ತಡ್ಕ. ನನ್ನೊಟ್ಟಿಗೆ ಒಬ್ಬ ಕೇಳ್ದವಳು, ನೀವು ಎಲ್ಲಿ ಬ್ರಿಟಿಷರು ಇದ್ದ ಹೇಗೆ ನಿಮ್ಮ ಊರ್ಲಿ ಅಂತೇಳಿ. ಅಲ್ಲಿ ಮಂಗಳೂರಲ್ಲಿ ಹೂವು ಕಲ್ಲುಟು HH ಕಲ್ಲು ಅದೆಲ್ಲ ಆ ಥರದ ಬದಲಾವಣೆ. ಮೂಡಬಿದ್ರೆ ಹೋಕನ ಅದು ಬೆದ್ರ ಆಗಿ ಹೊರಟು. ಹೀಗೆ ಈ ಭಾಷೆಗಳ ಬಗ್ಗೆ ನಾವು ಹೇಳುದು ಅಂತೇಳಿ ಆದರೆ ಅದು ನಮಗೆ ಅನುಕೂಲಕ್ಕೋಸ್ಕರ, ನಾವುಗೆ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯತೆ ಇರುವ ಕಾರಣ ಮತ್ತು ನಾವುಗೆ ಸ್ವಲ್ಪ ಅರ್ಜೆಂಟ್ ಹೇಳುವಂಥದ್ದರ ಹೇಳೋಕು ಮತ್ತು ಬೇಗ ಮನಸ್ಸಿಗೆ ತಗೊಳ್ಳೋಕು, ಈ ಎಲ್ಲ ಕಾರಣದಿಂದಾಗಿ ಬಹುಶಃ ಹೋಗುತ್ತೇನೆ ಹೋನೆ ಬರುತ್ತೇನೆ ಬನ್ನೆ ಈ ಎಲ್ಲ ಶಾರ್ಟ್ಕಟ್ಗೆ ಬಂದಿರುವ. ಮತ್ತು ಬೇರೆ ಬೇರೆ ಶಬ್ದಗ, ಉದಾಹರಣೆಗೆ ನಾವು ಹೆಣ್ಣು ನಾಯಿ ಅಂತ ಹೇಳುವಂಥ ಶಬ್ದ ಇಲ್ಲಿ ನಾವು ಯಾರು ಉಪಯೋಗಿಸಿದ್ಲೆ. ಮಡಿಕೇರಿಯಲ್ಲಿ ಹೆಣ್ಣು ನಾಯಿ ಅಂತ ಹೇಳುವೆ, ಇಲ್ಲಿ ನಾವು ಬುಗ್ಗಿ ತಲೆ ಹೇಳುದು. ಮಡಿಕೇರಿಯಲ್ಲಿ ಕೇಳಿದ್ರೆ ಕೊಡಗು ಭಾಷೆ, ಕೊಡಗು ಅಲ್ಲಿ ಪ್ರದೇಶದಲ್ಲಿರೋಕೆ ಗೊತ್ತಿಲ್ಲ. ನಾವು ಊರು ಕೋಳಿ ಅಂತ ಹೇಳುದು, ಅವು ನಾಡು ಕೋಳಿ ಅಂತ ಹೇಳುವೆ. ಅದು ಅಲ್ಲಿನ ಪ್ರಭಾವ, ಅಲ್ಲಿಯ ಮಡಿಕೇರಿಯ ಅಥವಾ ಕೊಡಗು ಭಾಷೆಯ ಪ್ರಭಾವ. ಕಳ್ಳು ನಮ್ಮ ಪ್ರಕಾರ ಕಳ್ಳು ಅಂದರೆ ಶೇಂದಿ, ಆದರೆ ಇಲ್ಲಿ ಅಲ್ಲಿ ಕಳ್ಳು ಅಂದರೆ ಶರಾಬು ಅಂತ ಅರ್ಥ. ನಾವು ಶರಾಬುಗೆ ಸರಾಯಿ ಅಂತ ಹೇಳುವೆ ಅರೆ ಭಾಷೆಯಲ್ಲಿ, ಆದರೆ ಅಲ್ಲಿ ಸರಾಯಿ ಅಂತ ಹೇಳುದಿಲ್ಲ. ಒಟ್ಟು ಇವತ್ತಿನ ಈ ಒಂದು ದಿನ ಇನ್ನೂ ಭಾಳ ಅಲ್ಪ ಅವಧಿಯಲ್ಲಿ ಕೆಲವು ವಿಷಯಗಳ ನಾನು ನನ್ನ ಅಧ್ಯಯನದ ಆಧಾರದಲ್ಲಿ, ಅದಕ್ಕೆ ನಾನು ಖಂಡಿತವಾಗಿ ಸಹ ಚಿರಋಣಿಯಾಗಿರುವಂಥದ್ದು ಬಿಳಿನೆಲೆ ಪುರುಷೋತ್ತಮ ಗೌಡರಿಗೆ, ಆಮೇಲೆ ಡಾಕ್ಟರ್ ಚಿನ್ನಪ್ಪ ಗೌಡರಿಗೆ, ನಮ್ಮ ಸರ್ಗೆ KR ಗಂಗಾಧರ್ ಸರ್ ಮತ್ತು ಇಲ್ಲಿನ ಪೋಪಕಣಿಯವರಂಥ ವಿದ್ವಾಂಸರು ಆ ಅಧ್ಯಯನದಲ್ಲಿ ನಾನು ಕಂಡುಕೊಂಡಂಥದ್ದು. ಇಷ್ಟು ನಾನು ಹೇಳ್ತಾ ನನ್ನ ಕೆಲವೊಂದು ವಿಷಯಗಳ ಪ್ರಸ್ತಾಪ ಮಂಡನೆ ಮಾಡಿಳೆ. ಕೊನೆಯದಾಗಿ ನಾನು ಎಲ್ಲ ನಮ್ಮ ಅರೆಭಾಷೆ ಅಕಾಡೆಮಿಯ ಸದಸ್ಯರಿಗೆ, ಸದಾನಂದ ಮಾಜೋಕ್ಕೆ ಮತ್ತು ಸಂಚಾಲಕರಾದಂಥ ಪೆರಲ್ ರವ್ಗೆ, ಇವಕ್ಕೆಲ್ಲಕ್ಕೂ ನಾನು ಧನ್ಯವಾದಗಳು ಹೇಳುತ್ತಾ, ಕೊನೆಗೆ ಈ ಭಾಷೆ ವಿಭಿನ್ನತೆ ಬಗ್ಗೆ ಹೇಳ್ತಾ ಪುರುಷೋತ್ತಮ ಬಿಳಿಮೆಲೆಯು ತಮ್ಮ ವಲಸೆ ಸಂಘರ್ಷ ಸಮನ್ವಯದಲ್ಲಿ ಪುಟ ಸಂಖ್ಯೆ 52ರಲ್ಲಿ ಒಂದು ಮಾತು ಹೇಳೋ, ಅಲ್ಲಿ ನಾನು ಮುಗಿಸಿದೆ. ವಲಸೆ ನಂತರ ಕೊಡಗಿನ ವಾತಾವರಣಕ್ಕನುಗುಣವಾಗಿ ಅಲ್ಲಿಯ ಗೌಡರು ತಮ್ಮ ಸಂಸ್ಕೃತಿಯನ್ನು ರೂಪಿಸಿಕೊಂಡಿದ್ದಾರೆ. ಆದರೂ ಬಳಿ ಪದ್ಧತಿ,
ವಿವಾಹ ಸಂಪ್ರದಾಯ, ಧಾರ್ಮಿಕ ಆಚರಣೆ ಮತ್ತು ಭಾಷೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅವರು ಸುಳ್ಯದ ಗೌಡರನ್ನು ಪೂರ್ಣವಾಗಿ ಹೋಲುತ್ತಾರೆ. ಪ್ರಾದೇಶಿಕ ವ್ಯತ್ಯಾಸಗಳನ್ನು ಗುರುತಿಸಬಹುದಾದರೂ ಮೂಲ ಸಂವೇದನೆಯಲ್ಲಿ ವಿಶೇಷ ವ್ಯತ್ಯಾಸಗಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕುಶಾಲಪ್ಪ ಗೌಡರ ಮನೆತನದ ಒಕ್ಕಲು ನಾವು. ಕುಶಾಲಪ್ಪ ಗೌಡ್ರ ಹತ್ರ ಕೇಳಿದೆ ನಾ, ಎಲ್ಲ ನನ್ನ ಮಾಣಿ ಕರೆದವೆ, ಏನು ಮಾಡೋದು? ನೀ ಬೇಸರ ಮಾಡಬೇಡ, ಮಾಣಿ ಅಂದರೆ ಮಹನೀಯ ಮಾಣಿ ಆದದ್ದು. ಭಾರಿ ಖುಷಿ ಆಯ್ತು ನನಗೆ. ನಾ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಾವು ಚಿಕ್ಕ ಮಕ್ಕ ಆಗಿದ್ದಾಗ ನಮ್ಮಲ್ಲಿ ಕೂಡ ನಾವು ಶಿವಳ್ಳಿ ಬ್ರಾಹ್ಮಣರು ತುಳು ಮಾತಾಡೋದು. ಚಿನ್ನಪ್ಪಣ ಒಳ ಇಲ್ಲಿ ಚಿನ್ನಪ್ಪಣ ನಮ್ಮ ಕನ್ನಡದ ಭಾರಿ ದೊಡ್ಡ ವಿದ್ವಾಂಸರು. ನನಗೊಂದು ಕೃತಜ್ಞತೆ ಹೇಳೋಕೆ ಅವಕ್ಕೆ ಯಾಕೆ ಅಂತ ಹೇಳಿದರೆ, ನನ್ನ ತುಳು ಕಥೆ ಅಥವಾ ಕನ್ನಡದ ಕಥೆ ಅಜ್ಜಿ ಪೆದ್ದಾಯಿನ ಅದರ ಇಂಗ್ಲೀಷ್ ಅನುವಾದ ಮಾಡಿ ಅವು ಶ್ರೇಷ್ಠ ಕಥೆ ಅಂತ ಸೇರಿಸ್ತು. ನಾವು ಚಿಕ್ಕಂದಲ್ಲಿ ಮಕ್ಕ ನಮ್ಮಲ್ಲೂ ಶಿವಳ್ಳಿ ಬ್ರಾಹ್ಮಣರಲ್ಲಿ 12 ತುಳು ಭಾಷೆ ಹುಟ್ಟು. ತುಳುಗೆ 12 ಪ್ರಭೇದ ಹುಟ್ಟು. ಪಡುಬಿದ್ರಿ ಸೀಮೆ, ಉಡುಪಿ ಸೀಮೆ, ಕುಂಬಳ ಸೀಮೆ. ಆ ಕುಂಬಳ ಸೀಮೆಯಲ್ಲಿ ತುಳು ಮಾತಾಡೋಂಥ ಬ್ರಾಹ್ಮಣರೊಳಲ್ಲ, ಅವು ಶಿವಳ್ಳಿಯವರೊಬ್ಬರೇ. ಸ್ಥಾನಿಕರು ಮಾತಾಡಿವೆ. ನಾವು ಒಂದೇ, ಆ್ಯಕ್ಚುಲಿ ಅವು ಒಂದೇ. ಮತ್ತೆಲ್ಲ ಇಲ್ಲಿ ಸುಮಾರು ಒಂದು 20 ಬ್ರಾಹ್ಮಣ ವೈವಿಧ್ಯತೆ ಹುಟ್ಟು ಎಲ್ಲೂ ಬೇರೆ ಬೇರೆ ಭಾಷೆ ಮಾತಾಡುವೆವು. ಕನ್ನಡವೇ ಜಾಸ್ತಿ. ಗಣೇಶ್ ಭಟ್ರು ಕನ್ನಡ, ಕರಾಡ, ಚಿತ್ಪಾವನ, ಸುಮಾರು ಭಾಷೆಗಳು ಹುಟ್ಟು. ನಾವು ನಮ್ಮಲ್ಲಿ ಆಡ್ಯಾಡಿದ್ದೋ ಶಿವಳ್ಳಿ ಬ್ರಾಹ್ಮಣರಲ್ಲಿ ಜಮೀನಿದ್ದವು ಕಮ್ಮಿ, ಹೆಚ್ಚಿಗೆ. ಭಾರಿ ಶ್ರೀಮಂತರು ಇತ್ತಿಲ್ಲ. ಆ ಭಾರಿ ಶ್ರೀಮಂತರ ಮನೆಗೆ, ನಮ್ಮ ಬಂಧುಗಳ ಮನೆಗೆ ಹೋದರೆ ನಾವು ಅಲ್ಲಿ ಅವು ಆ ಬೆಕ್ಕ ಜಾಲ ಬರ್ಪ್ರಿ ಅವು ಪಾತೆರಂಟ ತುಳು ಪಾತೆರಪೋ ಸಾರಿ ತುಳುವಿನಲ್ಲಿ ಮಾತಾಡ್ತಾ ಇರಲಿಲ್ಲ ಅವರು ಅವುಗಳಿಗೆ ಏನೂ ಬರುವುದಿಲ್ಲ. ಅವುಗಳೆಲ್ಲ ಒಂದು ಅರೆ ಭಾಷೆ ಮಾತಾಡ್ತವೆ, ಇಲ್ಲದಿದ್ರೆ ತುಳು ಮಾತಾಡ್ತವೆ, ಅಂದರೆ ಕನ್ನಡದಲ್ಲಿ ಮಾತಾಡೋರು. ಆಗ ನನಗೆ ಅಂತೂ ಯಾವ ಭಾಷೆ ಯಾವುದರ ತಿಂದದೆ ಕನ್ನಡ ತುಳುನ ತಿನ್ನಕ್ಕೆ ನೋಡ್ತು. ತುಳು ತಲೆ ಎತ್ತಿತು. ಕನ್ನಡವು ಅರೆ ಭಾಷೆ ಅಂತ ಯಾಕೆ ಸರ್ ಕರೀದು? ಯಾವ ಭಾಷೆ ಪೂರ್ಣ ಭಾಷೆ ಸರ್? ಯಾವ ಭಾಷೆಯೂ ಪೂರ್ಣ ಅಲ್ಲ. ಉಕಾರ ಅಂತ ಹುಟ್ಟು ನಾ ಹೋನೆ ನೀ ಬನ್ನೆ, ಆ 2 ವಾಕ್ಯನ ಸಿದ್ದರಾಮಯ್ಯನವ್ರಿಗೆ ಹೇಳಿಕೊಟ್ಟದ್ದು ನಮ್ಮ ಜ್ಞಾನೇಶ್ ನನ್ನ ತಮ್ಮ, ಪೊಲಿಟಿಷಿಯನ್ ಸಿದ್ದರಾಮಯ್ಯ, ಎಕ್ಸ್ಪರ್ಟ್ ಇನ್ ರಿಪ್ರೊಡಕ್ಷನ್. ಆಲ್ ಪೊಲಿಟಿಷಿಯನ್ಸ್ ರಿಪ್ರೊಡ್ಯೂಸ್ ವಾಟ್ ಎವರ್ ಸಂಬಡಿ ಗಿವ್ಸ್ ಅಂಡ್ ಡಿಕ್ಲೇರ್ ಇಟ್ ಇಸ್ ದೇರ್ಸ್. ಸಿದ್ದರಾಮಯ್ಯಗೆ ಚಪ್ಪಾಳೆ ಬಾತದು. ನಾ ಹೋನೆ ನಾ ಬನ್ನೆ ಮಾತ್ರ ಅರೆ ಅಲ್ಲ, ಅದು ಅರೆ ಭಾಷೆ ಅಂತಲ್ಲ, ಪ್ರಬುದ್ಧವಾದಂಥ ಒಂದು ಭಾಷೆ ನಮ್ಮದು. ನಮ್ಮ ಗಂಗಾಧರ ಮೇಷ್ಟ್ರು ಬಹುಶಃ ಕುಶಾಲಪ್ಪ ಗೌಡರು ಆದಮೇಲೆ ಈ ಕಡೆ ಭಾರಿ ದೊಡ್ಡ ಸಂಶೋಧಕರು, ಭಾರಿ ದೊಡ್ಡ ಸಂಶೋಧಕರು. ಎಷ್ಟು ಪದಗಳ ಮೂಲಕ ಅವು ಆ ಪದಗಳ ಒಳಗಡೆ ಹೋಗಿ ಅವು ಅದರ ಜೀವಂತಿಕೆಯನ್ನು ತಂದೋ. ಕ್ಷರ ಅಂತ ಹುಟ್ಟು, ಅಕ್ಷರ ಅಂತ ಹುಟ್ಟು. ಕ್ಷರ ಹೋದೆ, ಉಳಿದಿಲ್ಲ. ಅಕ್ಷರ ಉಳಿದದು. ಅದಕ್ಕೆ ಭಗವದ್ಗೀತೆ ಹುಟ್ಟಲ್ಲ, ಅದು ಸಾಂಖ್ಯಯೋಗ. ಬುದ್ಧಿಸಮ್ನ ಪ್ರಭಾವ ಭಗವದ್ಗೀತೆ ಮೇಲೆ ಭಾರಿ ಹುಟ್ಟು. ಕೃಷ್ಣ ಹೇಳಿದೆ, ಕ್ಷರ ಅಂತ ಒಬ್ಬ ಹುಟ್ಟು, ಅಕ್ಷರ ಅಂತ ಒಬ್ಬ ಹುಟ್ಟು. ನೀ ಕ್ಷರ ಹಾಕೋ ಅಥವಾ ಅಕ್ಷರ ಹಾಕೋ. ಕ್ಷರ ಸರ್ವಾಣಿ ಭೂತಾನಿ. ಕ್ಷರ ಎಲ್ಲ ಜೀವಗಳಲ್ಲಿ ಹುಟ್ಟು. ನಾವೆಲ್ಲ ಕ್ಷರಗಳೇ ಹೋದವೆ. ಆದರೆ ಕ್ಷರ ಅಕ್ಷರ ಆಗೋಕು ಕೂಟಸ್ಥೋಕ್ಷರ ಉಚ್ಯತೆ. ಅಕ್ಷರ ಆಗೋಕು ಅರೆ ಭಾಷೆಗೆ ಅಕ್ಷರ ಆಗುವ ಯೋಗ್ಯತೆ ಹುಟ್ಟು. ನಾ
ಹೇಳ್ತಾ ಇದ್ದೆ, ನಾವು ಮಕ್ಕ ಕಿವಿಗೆ ಬಿದ್ದದ್ದೇ ಅರೆ ಭಾಷೆ ನಮಗೆ, ಅಥವಾ ತುಳು, ಬೇರೆ ಭಾಷೆಯಲ್ಲೇ. ಕನ್ನಡ ಕನ್ನಡ ನಾವು ಕಲ್ತದ್ದು, ನಾ ಸರಿಯಾಗಿ ಕನ್ನಡ ಕಲ್ತದ್ದು ನಮ್ಮ ಚೆಂಬು ಚೆನ್ನಪ್ಪ ಮಾಸ್ಟ್ರು ನನ್ನ ಕೈಗೆ ಭಾರಿ ಬಡ್ದೋಳು, ನಿನ್ನ ಅಕ್ಷರ ಚೆನ್ನಾಗಿಲ್ಲ ಅಂತ ಭಾರಿ ಬಡ್ದೋಳೆ. ಎಷ್ಟು ಬಡ್ದೋಳೆ ಅಂದರೆ ಈಗ ನನಗೆ ನನ್ನ ಅಕ್ಷರ ಓದಕ್ಕೆ ನನಗೆ ಆದಿಲ್ಲ, ತಮಾಷೆಗೆ ಹೇಳಿದೆ. ಆಮೇಲೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ಬಡ್ದು ಹೇಳಿದ್ರೆ ಬುದ್ಧಿ ಬರಲ್ವೋ, ಬಡಿತೀನಿ ಅಂತ ಹೇಳಿದರೆ ಬುದ್ಧಿ ಬರ್ತದೆ ಅಂತ. ಭಾರಿ ಒಳ್ಳೆ ಪ್ರಸ್ತಾಪ ಮಾಡಿದ ನರೇಂದ್ರ ರೈಗಳು, ನಮ್ಮ ಚಿನ್ನಪ್ಪ ಗೌಡರು. ಕಳೆದು ಹೋಯ್ತು, ಉಳ್ದದ್ದು ಯಾವುದು ಹುಟ್ಟು ಅದು ನಮ್ಮದು. ನಾವೀಗ ಚಕ್ರನ ತಿರುಗಿಸೋಕ್ಕೆ ಆದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟೆಷ್ಟೋ ಗದ್ದಲ ಆಗ್ತಾ ಉಂಟಲ್ಲ, ಆ ಗದ್ದಲ ಮನುಷ್ಯನ ಶರೀರಕ್ಕೆ ಕೆಲವು ಭಾವಗ ಉಂಟು. ಆ ಭಾವ ಸ್ವಭಾವ ಅದ, ಆ ಸ್ವಭಾವ ಮೌಲ್ಯ ಅದ, ಆ ಮೌಲ್ಯ ಕೌಶಲ್ಯ ಅದ, ಆ ಕೌಶಲ್ಯ ಜೀವನ ಅದ, ಆ ಜೀವನ ದೃಷ್ಟಿಕೋನ ಅದ. ಯಾವುದೇ ಯಂತ್ರ ಇದನ್ನು ರಿಪ್ಲೇಸ್ ಮಾಡೋಕ್ಕೆ ಆದಿಲ್ಲ. ಇದೊಂದು ಹೈಪ್. 2000 to 2020th ಸೆಂಚುರಿ ಕ್ಲೋಸ್ ಆಗ್ತಾ 2K 20K ಅಂತ ಶುರುವಾಯ್ತು. ಸುಮಾರು ಜನ ದುಡ್ಡು ಮಾಡ್ದೋ, ಭಾರಿ ಜನ ದುಡ್ಡು ಮಾಡ್ದೋ. ಆದರೆ ಕಾಲದ ಜೊತೆಗೆ ನಾವು ಹೋದವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸ್ಯಾಚುರೇಷನ್ ಪಾಯಿಂಟ್ ಉಂಟು, ಆದರೆ ರಿಯಲ್ ಇಂಟೆಲಿಜೆನ್ಸ್ಗೆ ಸ್ಯಾಚುರೇಷನ್ ಇಲ್ಲ, ಅದು ಪ್ರೋಗ್ರೆಸಿವ್. ನಮ್ಮ ಸವಾಲು ಏನು ಇವತ್ತು ಅರೆ ಭಾಷೆದಾಗಲಿ ಜೀವನದ ಭಾಷೆ. ಗಂಗಾಧರ ಮೇಷ್ಟ್ರ ನಮ್ಮಲ್ಲಿ ಇನ್ನೊಂದು ಭಾಷೆ ಉಂಟು, ನಮ್ಮ ಅಜ್ಜಿ ಹೇಳ್ತಾ ಇದ್ದ, ಅವಂಗೆ ಭಾಷೆನೇ ಬಾದುಲ್ಲ ಅಂತ. ಅವ ಭಾಷೆ ಇಲ್ಲದವ, ತುಳುಲಿ ಉಂಟು, ಆಗ ಭಾಷೆನೇ ಆಗ ಭಾಷೆ ಇಜ್ಜಿ ಅಂದರೆ ವಾಟ್ ಭಾಷೆ ಇಜ್ಜಿ. ಅವಂಗೆ ಭಾಷೆ ಬಾದುಲ್ಲ ಅಂದರೆ ಸಂಸ್ಕೃತಿ ಇಲ್ಲ ಅಂತ ಲೆಕ್ಕ. ಭಾಷೆ ಈಸ್ ಈಕ್ವೇಟೆಡ್ ವಿತ್ ಕಲ್ಚರ್. ಭಾಷೆ ವೋಕಲ್ ಕಾರ್ಡ್ಸ್ ಉಂಟಲ್ಲ ನಮ್ಮದು, ಈ ವೋಕಲ್ ಕಾರ್ಡ್ಸ್ ಧ್ವನಿ ಪೆಟ್ಟಿಗೆ ಇವಾಲ್ವ್ ಆಗಬೇಕಾದ್ರೆ ಎಷ್ಟೋ ಶತಮಾನ ಆಗುಟ್ಟು. ನಾವು ಮಾತನಾಡುವಂಥ ಭಾಷೆಗೂ ಸಂಗೀತಕ್ಕೂ ಏನು ವ್ಯತ್ಯಾಸ ಉಂಟು? ಆ ಸಂಗೀತ ಹೇಳೋವು ಆ ಮಕ್ಕ ಹೇಳೋದು, ಆ ಸಂಗೀತ ಹೇಳಿದಾಗ ನೀವು ಪ್ರಯೋಗ ಮಾಡಿದರೆ ನೀವು ಗೊತ್ತಾದರೆ ಆ ಗಮಕದಲ್ಲಿ ನಮ್ಮ ವೋಕಲ್ ಕಾರ್ಡ್ಸ್ ಅಲ್ಲ, ಧ್ವನಿ ಪೆಟ್ಟಿಗೆಯ ನರಗಳು, ಅದರ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಗೆಟ್ಸ್ ಮೌಲ್ಡೆಡ್ ಬೈ ಪ್ರಾಕ್ಟೀಸ್, ಬೈ ಹ್ಯಾಬಿಟ್, ಬೈ ಸಾಧನ, ಬೈ ತಪಸ್. ಭಾಷೆ ಹಾಗೆ ಇವಾಲ್ವ್ ಆದದ್ದು. ನಮಗೆ SMS ಭಾಷೆ ಬಂದುಟ್ಟು, SMS ಭಾಷೆ ಅಂತ ಒಂದುಟ್ಟು. ಈಗ ವಾಟ್ಸಪ್ ಭಾಷೆ, SMS ಭಾಷೆ. ಬಹುಶಃ ಇಂಡಿಯಾದಲ್ಲೇ ನನಗೊಂದು ಕ್ರೆಡಿಟ್ ಉಂಟು, ಲಾಂಗೆಸ್ಟ್ ಸರ್ವಿಂಗ್ ಪ್ರಿನ್ಸಿಪಲ್ ಅಂತ. ಕ್ರೆಡಿಟ್ ಗೋಸ್ ಟು ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಟೀಚರ್ಸ್, ದ ಟಾಲರೇಟೆಡ್ ಮಿ. ಪ್ರಿನ್ಸಿಪಲ್ ಹಾಕೋಣ ಒಂದು ಪವರ್ ಉಂಟು. ಪ್ರಿನ್ಸಿಪಲ್ ಅಂದರೆ ಪವರ್. ಯು ಕ್ಯಾನ್ ಡಿಕ್ಟೇಟ್, ಯು ಕ್ಯಾನ್ ಆಸ್ಕ್ ದೆಮ್ ವೈ ಆರ್ ಯು ಕಮಿಂಗ್ ಲೇಟ್, ವೈ ಆರ್ ಯು ಲೇಟ್. ಸ್ಟೂಡೆಂಟ್ಸ್ ಕೂಡ ದೇ ಆರ್ ಅಫ್ರೇಡ್ ಆಫ್ ಅಟೆಂಡೆನ್ಸ್. ಇಡೀ ಜೀವಮಾನ ನಾವು ಮಾಡಿದೆ ಏನು ಗೊತ್ತಾ ನಿಮಗೆ? ಮಾರ್ಚ್ ತಿಂಗಳಲ್ಲಿ ಎಲ್ಲರನ್ನು ಕರೆದು ಪೋರ್ಷನ್ಸ್ ಮುಗಿಸಿದ್ರ, ಪೋರ್ಷನ್ಸ್ ಮಕ್ಕಳ ಜೊತೆ ಕರೆದು ಕೇಳ್ತಾ ಇದ್ದೆ, ಪೋರ್ಷನ್ಸ್ ಆಗ್ತಾ ಇದೆಯಾ ಫುಲ್ ಅಂತ ನಾ ಕೇಳ್ತೇ ಇಲ್ಲ. ಪೋರ್ಷನ್ಸ್ ಕೇಳಿದ್ದೆ, ಬರೀ ಫುಲ್ ನಾ ಕೇಳ್ತಿಲ್ಲ. ನಾ ಪ್ರಿನ್ಸಿಪಲ್ ಕೆಲಸ ಯಾಕೆ ಹೇಳಿದೆ ಅಂದರೆ, ನಾ ಗ್ರಾಮರ್ ಪಾಠ ಮಾಡ್ತಾ ಇದ್ದೆ. ಗ್ರಾಮರ್ ಪಾಠ ಮಾಡುವಾಗ ಈ ಪ್ರಿನ್ಸಿಪಲ್ ಪವರ್ ಹೇಳಿದೆ, ಈ ಮೊಬೈಲ್, nobody should bring mobile to the college. That's my order. If you bring mobile, 100 rupees fine. My mobile was always here. ಹಿಪೋಕ್ರಸಿ ಬಗ್ಗೆ ಮಾತಾಡಿದ್ರಿ. ಮೈ ಮೊಬೈಲ್ ವಾಸ್ ಹಿಯರ್.
ಒಂದು ಗೂಡೆ ಗೂಡೆ ಅನ್ನುವಂಥ ಪದ ಎಷ್ಟು ಚೆನ್ನಾಗಿ ನಾ ಕೇಳ್ತಾ ಇದ್ದೆ, ನೀವು ಗೂಡೆ ಅಂತ ಹೇಳ್ತಾರೆ ಇಲ್ಲಿ ಅಂತ. ಗೂಡೆ ಮರಡುದು ಗೂಡೆ. ಒಂದು ಗೂಡೆ ಸಂಜೆ 3 ಗಂಟೆಗೆ ಖುಷಿಯಾಗಿ ಕಾರಿಡರ್ನಲ್ಲಿ ನಡ್ಕೊಂಡು ಒಂದು ಮೊಬೈಲ್ನಲ್ಲಿ ಹಿಂಗೆ ನೋಡ್ತಾ ಬಂದದೆ. ನನಗೆ ಸಿಕ್ಕಿತು ಚಾನ್ಸ್ ಅಂತ ಅದು ಹೇಳಿದೆ. ಪ್ರಿನ್ಸಿಪಲ್ ಅಲ್ಲ ನಾ ಹೇಳಿದೆ. ಹೇಳಿದ ತಕ್ಷಣ ಅದು ಗಾಬರಿ. ಅದ್ರಲ್ಲಿ ಏನೋ ಮೆಸೇಜ್ ಇತ್ತು, ನಾನು ನೋಡಿಕೆ ಬತ್ತು ಮೆಸೇಜ್. ಆದರೆ ನಾವೆಲ್ಲ ಇನ್ನೊಬ್ಬರು ಮೆಸೇಜ್ ಮಾಡ್ತಾಯಿದ್ರೆ ಹಿಂಗೆ ನೋಡಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಮನುಷ್ಯ ಸ್ವಭಾವನ ತಡೆಯೋಕ್ಕಾಗಲ್ಲ. ಕುತೂಹಲ, ಆಂಗ್ಸೈಟಿ, ಕುತೂಹಲ. ನಾನು ನೋಡಿದೆ, ಒಂದು ಮೆಸೇಜ್ ಇತ್ತದರಲ್ಲಿ, CM to F6 LB ನಂಬರ್ 8 and 4. ಆ ಗೂಡೆ ಕೇಳಿದೆ, ಅಮ್ಮ ನನಗೆ ಏನು ಅರ್ಥ ಆದಿಲ್ಲ. ಸ್ವಲ್ಪ ಪೂಸಿ ಹೊಡೆದು ಒಳಗಡೆ ಕರೆದು, ಇದೇನಮ್ಮ ನಂಗೆ ಹೇಳಮ್ಮ, ನಾ ಯಾರು ತೊಂದರೆ ಕೊಡೋದಿಲ್ಲ ನಿಮಗೆ. ಒಂದು ಚಾಕ್ಲೇಟ್ ಕೊಟ್ಟೆ. ಆ ಗೂಡೆ ಹೇಳ್ತು, ಕಮ್ ಟು ಫಿಸಿಕ್ಸ್ at 4 o'clock. ಕಮ್ ಟು ಫಿಸಿಕ್ಸ್ at 4 o'clock. Language is becoming symbols, but languages are not threatened. ಪಂಪನ ಕಾಲದ ಭಾಷೆಗೂ ಇವತ್ತಿನ ಭಾಷೆಗೂ ನಾವಿಗೇನಾದ್ರು ವ್ಯತ್ಯಾಸ ಆಗಿದ್ದರೆ, ಇಟ್ ಇಸ್ ನಾಟ್ ವರಿಂಗ್ ಪರ್ಸೆ. ಶಿಷ್ಟವಾದ ಭಾಷೆಯನ್ನೇ ಮಾತನಾಡಬೇಕು, ಸಂಸ್ಕೃತ ಭೂಯಿಷ್ಠವಾದ ಭಾಷೆಯನ್ನೇ ಮಾತಾಡಬೇಕು. ಅಶ್ಲೀಲ ಅನ್ನುವಂಥ ಪದವನ್ನು ಹೇಳಲೇಬಾರದು. ಕಿಚಾಯಿಸುವ, ಚುಡಾಯಿಸುವ, ಹಾಸ್ಯ ಮಾಡುವ ವಕ್ರೋಕ್ತಿ, ವ್ಯಂಗ್ಯೋಕ್ತಿ, ಕಟೋಕ್ತಿಗಳು ಇರಲೇ ಕೂಡುದು. ಯಾರು ಹೇಳಿದರು? ಸೋಷಿಯೋ ಲಿಂಗ್ವಿಸ್ಟಿಕ್ಸ್ ಅಂತ ಒಂದಿದೆ. ಸೋಷಿಯೋ ಲಿಂಗ್ವಿಸ್ಟಿಕ್ಸ್ ಸಾಮಾಜಿಕವಾದಂಥ ಒಂದು ಭಾಷೆ ಅದು. ಹಾಗೆ ಅರೆ ಭಾಷೆ ಜನಜೀವನದ ಮಣ್ಣಿನ ಭಾಷೆ, ಅದು ನೆಲದ ಭಾಷೆ. ಚಿನ್ನಪ್ಪ ಗೌಡ್ರು ಹೇಳ್ದು, ಅದು ಒಂದು ಭಾಷೆ ಹೋತಂದರೆ ನಮ್ಮ ರೊಟ್ಟಿ ಹೊತ್ತು, ನಮ್ಮ ಕಲ್ತಪ್ಪ ಹೊತ್ತು, ಕಲ್ತಪ್ಪ ಅಂತ ಬ್ಯಾರಿಗಳು ಹೇವೆ, ಕಲ್ತಪ್ಪ ಹೊತ್ತು, ನಮ್ಮ ರೊಟ್ಟಿ ಹೊತ್ತು, ನಮ್ಮ ಮೆಂಟೆ ಹೊತ್ತು, ಅದೆಲ್ಲ ಹೋದದೆ. ಆದರೆ ಭಾಷೆನ ಹೆಂಗೆ ಉಳಿಸಿಕೊಳ್ಳೋದು? ನಾವು ಹಿಪೋಕ್ರೆಟ್ಸಾ? ನಮ್ಮೆಲ್ಲ ಮಕ್ಕ ಇಂಗ್ಲೀಷ್ ಮೀಡಿಯಮಲ್ಲಿ ಒಳ, ಹೌದಲ್ಲ ಹೇಳಿ? ನಾವೆಲ್ಲ ಕಲಿಸೋದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ, ಬೆಸ್ಟ್ ಇಂಡಿಯನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಅಂತ ಅಂದ್ಕೊಂಡು ಅಲ್ಲಿ ಕಳಿಸಿವೆ. ಅದು ಹಿಪೋಕ್ರಸಿ ಅಲ್ಲ, ಅದು ಅನ್ನದ ಭಾಷೆ. ಅನ್ನದ ಭಾಷೆ ನಮಗೆ ಬೇಕು, ಆದರೆ ಅನ್ನದ ಭಾಷೆಯ ಜೊತೆಗೆ ಆತ್ಮದ ಭಾಷೆ ಮರೆಯக்கூಡದು. ಆ ಸಮನ್ವಯ ನಮ್ಮಲ್ಲಿ ಇಲ್ಲೇ, ಅದೇ ಪ್ರಾಬ್ಲಮ್. ನಾ ಹೆಮ್ಮೆಯಿಂದ ಹೇಳೋದಲ್ಲ, ನನ್ನ ಮೊಮ್ಮಗ ನಮ್ಮ ಅರೆ ಭಾಷೆಯಲ್ಲಿ ಮಗ ಅಂತ ಹೇಳಿದರೆ ಮಗಳು, ಮಂಗ ಅಂತ ಹೇಳಿದರೆ ಮಗ. ತುಳುವಿನಲ್ಲಿ ಅಪ್ಪೆ ಅಮ್ಮ, ಅಮ್ಮೆ ಇದ್ದ ಹಾಗೆ. ನನ್ನ ಮೊಮ್ಮಗ ನಾ ಫೋನ್ ಮಾಡ್ರೆ ಇಂಗ್ಲೀಷ್ಲಿ ಹೇಳ್ರೆ ಹೌ ಆರ್ ಯು ಬೇಬಿ ಅಂದರೆ, ಅಜ್ಜ ನಿನಗೆ ಕನ್ನಡ ಬರೋದಿಲ್ವ ಅಂತ ಕೇಳ್ತಾರೆ. ಅಜ್ಜ ನಿನಗೆ ಕನ್ನಡ ಬರಲ್ವ? ತಾತ ಅಂತ ಅನ್ನೋದಿಲ್ಲ. ತಾತ ಇಸ್ ನಾಟ್ ಎ ಕನ್ನಡ ವರ್ಡ್, ಅಜ್ಜ ಇಸ್ ನಮ್ಮ ವರ್ಡ್ ಅಂತ. ಈ ಮಾತನ್ನು ಹೇಳ್ತಾ ಭಾಷೆಗೆ ಅಳಿವು ಇಲ್ಲ. ಹೆಚ್ಚಿನ ಕನ್ಸರ್ನ್ಸ್ ಬೇಕು ನಮಗೆ. ವಿ ಶುಡ್ ಆಲ್ವೇಸ್ ಬಿ ತಮಟೆ ಬಾರಿಸೋದು ಅಂತ ಒಂದಿದೆ. ತಮಟೆ ಬಾರಿಸ್ತಾನೆ ಇರಬೇಕು, ಸಿಟ್ಟು ಮಾಡ್ತಾನೆ ಇರಬೇಕು, ತಮಟೆ ಬಾರಿಸ್ತಾನೆ ಇರಬೇಕು. ಆ ತಮಟೆ ಬಾರಿಸೋನಿಗೆ ಹಿ ಈಸ್ ನಾಟ್ ದ ಓನರ್ ಆಫ್ ದ ನ್ಯೂಸ್, ಹಿ ಈಸ್ ನಾಟ್ ದ ಕ್ರಿಯೇಟರ್ ಆಫ್ ದ ನ್ಯೂಸ್, ಹಿ ಈಸ್ ನಾಟ್ ದ ಪ್ರೊಪರೇಟರ್ ಆಫ್ ದ ನ್ಯೂಸ್, ಹಿ ಈಸ್ ದ ಪ್ರೊಪಗೇಟರ್ ಆಫ್ ದ ನ್ಯೂಸ್. ತಮಟೆ ಬಾರಿಸೋದು ಹಾಗೆ ಬಾರಿಸೋಕು ನಾವು. ನಾ 3-4 ಕಡೆ ಎಕ್ಸ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಠಾಕೂರ್ ಜೊತೆ ನಾವೊಂದು ಸಣ್ಣ ಕಮಿಟಿ ಬಿಟ್ಟು ಮಣಿಪುರ್, ತ್ರಿಪುರ, ನಾಗಾಲ್ಯಾಂಡ್, ಲಡಾಖ್ ಈ ಸೂಕ್ಷ್ಮ ಪ್ರದೇಶಕ್ಕೆ ಹೋಗಿ ಸ್ಟಡಿ ಮಾಡಿವೆ ನಾವು. ಅಲ್ಲೆಲ್ಲ ಸಮಸ್ಯೆ ಉಂಟು. ನಮಗೆ ಪೊಲಿಟಿಕಲ್ ಸಮಸ್ಯೆ ಅಂತ ಕಂಡದೆ, ಅದು ಪೊಲಿಟಿಕಲ್ ಸಮಸ್ಯೆ ಅಲ್ಲ, ಅದು ಭಾಷೆಯ ಸಮಸ್ಯೆ. ಮೈತೀಸ್ ಆ್ಯಂಡ್ ಕೊಯ್ಕೀಸ್ ಭಾಷೆಯ ಸಮಸ್ಯೆ. ಆ ಭಾಷೆಯಲ್ಲಿ ಒಂದು ಡೈಲೆಕ್ಟ್ ಚೇಂಜ್ ಆದರೆ ಅದಕ್ಕೆ ಫೈಟಿಂಗ್ ಆದೆ.
ಅದ ಕಾರಣ ಎಷ್ಟು ಭಾಷೆ ಡೈಲೆಕ್ಟ್ಗ ಪ್ರಭೇದಗ ಸಪುಷ್ಟವಾಗಿ ಬೆಳೆದವೆ, ಅಷ್ಟೇ ಸಾಮರಸ್ಯ ಬೆಳೆದಿದೆ. ವಿಭಿನ್ನತೆ ಆದಲೇ ಸಾಮರಸ್ಯ ಬೆಳೆದಿದೆ. ನಾ ಹೆಚ್ಚೊತ್ತು ಮಾತಾಡೋದಿಲ್ಲ. ಇತ್ತೀಚಿನ ಕಾಲದಲ್ಲಿ ರಾಷ್ಟ್ರ ಅಂದರೆ ನನಗೆ ಭಯ ಶುರುವಾಗ್ಬಿಟ್ಟು ಆ ಪದ ಹೇಳೋಕ್ಕೆ. ದೇಶ ಅಂದರೆ ನನಗೆ ಪ್ರೀತಿ ಆಯಿತು. ದೇಶ ಭಾಷೆ, ಇದು ದೇಶ ಭಾಷೆ, ರಾಷ್ಟ್ರ ಅಲ್ಲ, ದೇಶ ಭಾಷೆ ನಮ್ಮದು. ಇದನ್ನು ಹೇಳ್ತಾ ನಮ್ಮ ಇನ್ಫಾರ್ಮೇಷನ್ ಬೇರೆ, ನಾಲೆಡ್ಜ್ ಬೇರೆ. ಇನ್ಫಾರ್ಮೇಷನ್ ನಮಗೆ ಬೇಕಾದಷ್ಟು ಉಂಟು, ನಾಲೆಜ್ ಕಳೆದು ಹೋದ. ಇದಕ್ಕೆ ಕಾರಣ ಬರೇ ರಾಜಕಾರಣಿಗಳನ್ನು ಮಾತ್ರ ಬಯೋದಲ್ಲ. ರಾಜಕಾರಣಿಗ ನಾನು ಸ್ವಲ್ಪ ಅಲ್ಲಿ ರಾಜಕಾರಣದಲ್ಲಿ ಅಲ್ಲಿ ಕೈಯಲ್ಲಾಡಿಸೋದು ಅಭ್ಯಾಸ ನನಗೆ. ರಾಜಕಾರಣಿಗ ಭಯಂಕರ ಭಯಾನಕ ಭೀಭತ್ಸರಾಗಿ ಬೆಳೆದವೆ ಇತ್ತೀಚಿನ ಕಾಲದಲ್ಲಿ. ಯಾಕಂದರೆ ಅವರಿಗೆ ಮರಳು, ಅದಿರು, ಕಾಡು, ಕಲ್ಲು ಇದೆಲ್ಲ ತಿಂದು ಜೀರ್ಣಿಸ್ಕೊಳ್ಳುವಂತಹ ಬಲಭೀಮರು ಅವರೆಲ್ಲ. ಆ ಶಕ್ತಿ ಈಗ ಅವರಿಗೆ ಬಂದ್ಬಿಟ್ಟಿದೆ. ಯಾಕಂದರೆ ಕಣ್ಣೋಜಿಗಳಾಗಿಯೂ ಕೂಡ ಚೊರೆಗಳಾಗದ ಶಕ್ತಿ ಅವರದ್ದಿದೆ. ಆದರೆ ಅವಕ್ಕೆ ಏನಾದರೂ ಪ್ರಾಬ್ಲಮ್ ಏನಂದರೆ, ಸಾಮಾಜಿಕ ಒತ್ತಡ ಎಲ್ಲಿದೆ ಅಲ್ಲಿ ಅವು ಮಾಡಿವೆ. ಅರೆಭಾಷೆ ಅಕಾಡೆಮಿ ಆಗೋಂಥ ಸಂದರ್ಭದಲ್ಲಿ ನಾವು ಒಂದು ಹೆಸರು ಹೇಳೋಕ್ಕೂ ವೆಸ್ಟ್ ಎಂಡಲ್ಲಿದ್ದ ನನಗೆ ಭಾರಿ ಪ್ರಿಯರು, ಆತ್ಮೀಯರಾದಂಥ ಸದಾನಂದ ಗೌಡರು ಮುಖ್ಯಮಂತ್ರಿಗ. ಆಗ ನಮ್ಮ ಕೊಡಗಿನ ಒಬ್ಬ ಆ್ಯಕ್ಟಿವ್ ಬಾಯ್, ಫರ್ಗೆಟ್ ಈ ವಾಸ್ ಇನ್ ಗೌಡ ಸಮಾಜ ಎಕ್ಸೆಟ್ರಾ, ಕಾರ್ಯಾಗನ ಲೋಕಪಾಲ. ಹಿ ಕೇಮ್ ರನ್ನಿಂಗ್, ಸರ್ ನಾ MB ಜಯರಾಮ್, ಮೋಟಾಡ್ಕ ಬಾಲಕೃಷ್ಣ ಗೌಡ ಜಯರಾಮ್ ಕೂತಿದ್ದು ಅಲ್ಲಿದ್ದಾರೆ ಸರ್, ಫೈಲ್ ಉಟ್ಟು ನೀವು ಬನ್ನಿ ಓಡಿ. ಸದಾನಂದ ಗೌಡರು ಮಾಡೋದು ಅದನ್ನು. ಅವಕ್ಕೊಂದು ಸಂಕೋಚ ಇತ್ತು. ನಾ ಅರೆ ಭಾಷೆಯವ, ನಾ ತುಳು ಭಾಷೆಯವ, ನಾ ಹೆಂಗೆ ಮಾಡೋದು, ಏನಾದರೂ ಅಟ್ಯಾಕ್ ಮಾಡಿದರೆ. ಅದು ಸದಾನಂದ ಗೌಡ್ರಂಥ ಸಭ್ಯ ಜನರ ಮನಸ್ಸಿನಲ್ಲಿ ಹುಟ್ಟಿದಂಥ ಸಂಶಯ. ಸಭ್ಯ ರಾಜಕಾರಣಿಗಳಲ್ಲಿ ಆ ಸಂಶಯಗಳು ಹುಟ್ಟುಬಿಡ್ತವೆ, ಉಳಿದವರಲ್ಲಿ ಹುಟ್ಟೋದಿಲ್ಲ. ಅರೆಭಾಷೆ ಅಕಾಡೆಮಿ, ಹವ್ಯ ಭಾಷೆ, ಕುಂದಾಪುರ ಕನ್ನಡ, ಮಳವಳ್ಳಿ ಕನ್ನಡ, ಬೆಳಗಾಂ ಕನ್ನಡ, ಈ ಎಲ್ಲ ಕನ್ನಡಕ್ಕೂ ನಮ್ಮ ಕನ್ನಡ ಪ್ರಾಧಿಕಾರವಾಗಲಿ ಭಾಷಾ ಅಕಾಡೆಮಿಗ ಬೇರೆ ಬೇರೆ ಬ್ರಾಂಚ್ ಮಾಡಿ ಸ್ಟಡಿ ಮಾಡಿದರೆ ಕನ್ನಡ ಭಾಷೆ ಇನ್ನೂ ಸಶಕ್ತವಾಗ್ತದೆ. ಇಷ್ಟು ಹೇಳಿ, ನೀವೊಂದು ಮಾತು ಹೇಳಿದಿರಿ, ನಮ್ಮ ಅರೆ ಭಾಷೆಯಲ್ಲಿ ಕರ್ಣಕುತ್ತ ಅಂತ ಹೇಳಿದಿರಲ್ಲ, ಸಂಸ್ಕೃತ ಮತ್ತು ಕನ್ನಡ ಮಿಕ್ಸ್ ಆಗುವಂಥದ್ದು ನೋಡಿ. ಕರ್ಣಕುತ್ತ, ಕಿವಿ ಕೆಳಗಡೆ ಕರ್ಣಕುತ್ತ. ಅಥರ್ವಣ ಅಂದರೆ ಅದು ಅಥರ್ವಣ. ಅವ ಅಥರ್ವಣ ಮಾತಾಡ್ತಾನೆ, ಅಥರ್ವಣ ಮಾತಾಡ್ತಾನೆ. ನಾವಿಗೆಲ್ಲ ಒಂದು ಜವಾಬ್ದಾರಿ ಇಟ್ಟು, ಲೇಟ್ ರೈಸರ್ಸ್ ಡು ನಾಟ್ ಹ್ಯಾವ್ ಡಾನ್. ಲೇಟ್ ರೈಸರ್ಸ್ ಡು ನಾಟ್ ಹ್ಯಾವ್ ಡಾನ್. ಲೇಟಾಗಿ ಹೇಳುವವರಿಗೆ ಮುಂಜಾನೆ ಇಲ್ಲ, ಸೂರ್ಯನೇ ಇಲ್ಲ, ಮುಂಜಾನೆ ಇಲ್ಲ. ನಾವಿಗೆ ನಮ್ಮ ಜನಪದಕ್ಕೆ ಜನ್ಜಿ ಅಲ್ಲ ಈ ಮಕ್ಕ ಎಲ್ಲ ನಾ ಕೇಳ್ರೆ, ನಿಮಗೆ ಎಷ್ಟು ಜನಕ್ಕೆ ಅರೆ ಭಾಷೆ ಬಂದದೆ ಅಂತ ಕೇಳ್ರೆ ಬಹುಶಃ ಅವಕ್ಕೆ ಹೆಚ್ಚು ಜನಕ್ಕೆ ಮಾತಾಡಿ ಕಷ್ಟ ಆದೋ ಏನೋ. ನಾವೆಲ್ಲ ಮನೆಯಲ್ಲಿ ಅರೆ ಭಾಷೆ ಮಾತಾಡೋಕು, ತುಳು ಮಾತಾಡೋಕು, ಉರ್ದು ಇದ್ರೆ ಉರ್ದು ಮಾತಾಡೋಕು. ಉರ್ದುನ ಬಗ್ಗೆ ಉರ್ದು 50% ಸಂಸ್ಕೃತ್, 50% ಪರ್ಷಿಯನ್. ಉರ್ದು ನಾವು ಒಂದು ಉರ್ದು ಒಂದು 20 ಕಥೆನ ಕನ್ನಡಕ್ಕೆ ತಂದೆನ. ಉರ್ದು ಸುಲಭ ಆಯ್ತು ನನಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ, ಯಾಕಂದರೆ ಸಂಸ್ಕೃತ ಶಬ್ದ ಭಾರಿ ಇತ್ತು. ಲೇಟ್ ರೈಸರ್ಸ್ ಡು ನಾಟ್ ಹ್ಯಾವ್ ಡಾನ್, ದೇ ಡೋಂಟ್ ಹ್ಯಾವ್ ಸನ್ರೈಸ್, ದೇ ಕೆನಾಟ್ ಎಂಜಾಯ್ ಸನ್ರೈಸ್, ದೇ ವುಡ್ ಆಲ್ಸೋ ಮಿಸ್ ದ ಸನ್ಸೆಟ್ ಬಿಕಾಸ್ ದೇ ಆರ್ ದ ಲೇಟ್ ರೈಸರ್ಸ್. ನಾವಿಗೆ ಇವತ್ತು ನಮ್ಮ ಸವಾಲು ಬರೀ ಭಾಷೆಯ ಸವಾಲಲ್ಲ, ಸಮಾಜದಲ್ಲಿರುವಂಥ ಸವಾಲು. ಸಮಾಜದಲ್ಲಿರುವಂಥ ಪರಾಜಯ ಬಗ್ಗೆ ಮಾತಾಡಿದೆ ನಾನು. ಊರ ಬಗ್ಗೆ ಎಲ್ಲ ಜಾತಿ ಮತ ಎಲ್ಲವೂ ಕೂಡ ಮಾತಾಡಿವೆ, ಅರೆ ಭಾಷೆ ಮಾತಾಡಿವೆ.
ನಾ ಅರೆ ಭಾಷೆ ಮರೆಯೋಕ್ಕೆ ಬತ್ತಂತೇಳಿ ಆಗಾಗ ಅರೆ ಭಾಷೆ ನಮ್ಮ ಊರಿನವ್ರು ಯಾರಿದ್ರು ಅರೆ ಭಾಷೆ ಮಾತಾಡಲಿ. ಭಾಷೆ ಮೇಲೆ ಪ್ರೇಮ ಅಂತ ಹೇಳಿದರೆ ಅದು ನಮ್ಮ ಬಂಧುತ್ವದ ಪ್ರೇಮ, ನಮ್ಮ ಸ್ನೇಹದ ಪ್ರೇಮ, ನಮ್ಮ ಒಡನಾಡಿಗಳ ಪ್ರೇಮ, ನಮ್ಮ ಸ್ನೇಹದ ಬಾಂಧವ್ಯ. ಅದರ ಮೂಲಕ ಅರೆ ಭಾಷೆ ಅಕಾಡೆಮಿ ಭಾಳ ಕೆಲಸ ಮಾಡ್ಯಾಳ. ನಾನು ಲಾಸ್ಟ್ ಟೈಮ್ ಮಡಿಕೇರಿಲಿ ನನಗೆ ಒಂದು ದೊಡ್ಡ ಬಂಚ್ ಆಫ್ ಬುಕ್ಸ್ ಕೊಟ್ಟು ಎಷ್ಟು ಸಂಶೋಧನೆ ನಡೆದುಟ್ಟು ಇನ್ನೂ ಸಂಶೋಧನೆಗೆ ಸಾಧ್ಯ ಉಂಟು. ನಮ್ಮ ಇಬ್ಬರು ಗೋಷ್ಠಿಯಲ್ಲಿ ಮಾತಾಡಿದವು ಭಾಷೆಯ ಬಗ್ಗೆ. ಗಂಗಾಧರ ಮಾಸ್ಟರ್ ಬಗ್ಗೆ ನಾ ಹೇಳೋದಿಲ್ಲ, ಅವೊಂದು ಎನ್ಸೈಕ್ಲೋಪೀಡಿಯಾ. ಪುರುಷೋತ್ತಮ್ ಎಷ್ಟು ಚೆನ್ನಾಗಿ ಆಹಾರ ವೈವಿಧ್ಯಗಳದಲ್ಲೆಲ್ಲ ತಂದು ಈ ಕ್ಷೇತ್ರದ ಒಳ್ಳೆಯ ಸಂಶೋಧಕ ಪುರುಷೋತ್ತಮ್ ಬೆಳೆಮೇಲೆ ಅವರನ್ನು ಕೋಟ್ ಮಾಡಿದೋ. ಮೂಲ ಜನಜೀವನ, ತಲೆಯಲ್ಲಿರುವಂಥ ಟೊಪ್ಪಿ ಇದೆಯಲ್ಲ, ತಲೆಗೆ ಟೊಪ್ಪಿ ಹಾಕ್ಕೊಳ್ಳೋದು, ಮುಂಡಾಸ್ ಕಟ್ಕೊಳ್ಳೋದು, ರುಮಾಲ್ ಕಟ್ಕೊಳ್ಳೋದು, ಮದುವೆಯಲ್ಲಿ ಎಲ್ಲ ಜನಾಂಗಗಳಿಗೂ ಅದು ಸಾಮಾನ್ಯ. ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಮೂಲತಃ ನಾವು ಇಂಡೋ ಜರ್ಮನ್, ಇಂಡೋ ಆರ್ಯನ್, ಇಂಡೋ ಪರ್ಷಿಯನ್ಸ್ ಕಲ್ಚರಿಂದ ಬಂದವು. ನನ್ನ ಮಗ ಅಮೇರಿಕಲ್ಲಿ ಒಂದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಭಾಳ ದೊಡ್ಡ ಡಾಕ್ಟ್ರವ. ಅವ ನನ್ನಲ್ಲಿ ಕೇಳ್ತೆ, ನಿನ್ನ ಜೆನೆಟಿಕ್ಸ್ ಬಗ್ಗೆ ನಿಂಗೆ ಏನಾದರೂ ಸಂಶೋಧನೆ ಮಾಡೋಕ್ಕೂ ಅಂತ ನಿಂಗೆ ಇಂಟ್ರೆಸ್ಟ್ ಉಂಟಾ ಅಂತ ಕೇಳ್ತೆ. ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ರಿಸರ್ಚ್. ನನ್ನ ಜೆನೆಟಿಕ್ಸ್ ಬಗ್ಗೆ ಯಾಕೆ ನೀ ಮಾತಾಡೋದು, ಅದು ನಿಂದೇ ಜೆನೆಟಿಕ್ಸ್ ಮಾಡು ಅಂದೆ. ಹಿ ಕಲೆಕ್ಟೆಡ್ ಮೈ ಸಲಿವಾ. ಆಫ್ಟರ್ 6 months he sends me the report. That was fascinatingly beautiful. My first father was born in Ethiopia. My first father born in Ethiopia goes to Jordan, comes through Afghanistan, comes to South India. My first mother is born in Ethiopia, does not reach Jordan, comes to Afghanistan, comes to South India. I asked him to which religion I belong. I asked him which caste I belong. I asked him to what stock I belong. But with very confidence I said, I belong to Are Bhasha Kannada, I belong to Kannada, I belong to Tulu, and I belong to these 3 languages. Though physiologically I may share with everybody, spiritually, culturally, ನಾವು ಅರೆ ಭಾಷೆಗತ ಈ ಪ್ರದೇಶದ ಭಾಷೆಯು ತುಳುವರು, ಅರೆ ಭಾಷೆ ಸಂಪೂರ್ಣ ಅರೆ ಭಾಷೆಯ ಕನ್ನಡಿಗರು ಮತ್ತು ಕನ್ನಡಿಗರು. ನಮಸ್ಕಾರ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪೊರ್ಲೂಲಿ ನಡೆಸಿಕೊಟ್ಟು ನಮಗೆ ಬಹಳ ಒಳ್ಳೆ ವಿಚಾರಗಳ ತಿಳಿಸಿಕೊಟ್ಟಂಥ ಇಂದಿನ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯ ಚಿಂತಕರು, ಸಾಹಿತಿಗ, ಜ್ಞಾನ ಭಂಡಾರವನ್ನೇ ಹೊತ್ತುಕೊಂಡಿರುವಂಥ ಪ್ರೊಫೆಸರ್ KV ರಾಧಾಕೃಷ್ಣ ಸರ್, ತಮಗೆ ಎಲ್ಲರ ಪರವಾಗಿ ಮನದಾಳದ ನಮನಗಳ ಸಲ್ಲಿಸ್ತಾವಳ ಸರ್. ಹಾಗೆಯೇ ಇಂದಿನ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಾಗಿ ಇದ್ದಂಥ ವಿಶ್ರಾಂತ ಪ್ರಾಂಶುಪಾಲರು, ನೆಹರು ಮೆಮೋರಿಯಲ್ ಕಾಲೇಜ್ ಪದವಿ ಪೂರ್ವ ಕಾಲೇಜ್ ಅರಂತೋಡು, ನನ್ನ ಗುರುಗ ಕೂಡ ಹೌದು. ಅರೆಭಾಷೆನ ಅನನ್ಯತೆಗ ಎನ್ನುವ ವಿಷಯದ ಮೇಲೆ ಬಹಳ ಪೊರ್ಲೂಲಿನಾಗೆ ವಿಷಯನ ಮನಮುಟ್ಟಿಸುವ ರೀತಿಯಲ್ಲಿ ಹೇಳಿದಂತಹ KR ಗಂಗಾಧರ ಸರ್, ತಮಗೆ ಕೂಡ ಮನದಾಳದ ನಮನಗಳ ಸಲ್ಲಿಸ್ತಾವಳ ಸರ್. ಹಾಗೆಯೇ ಇನ್ನೋರ್ವ ಅತಿಥಿ ಸಂಪನ್ಮೂಲ ವ್ಯಕ್ತಿಗ ಪಾಂಪೈ ಕಾಲೇಜ್ ಐಕಡ ಇಲ್ಲಿನ ಪ್ರಾಂಶುಪಾಲರು. ಹಾಗೆಯೇ ನಮಗೆ ಬಹಳಷ್ಟು ವಿಚಾರಗಳ ಅರೆಭಾಷೆನ ವಿಚಾರಗಳ ತಿಳಿಸಿಕೊಟ್ಟವು, ನಮಗೆ ಇನ್ನೊಂದಷ್ಟು ವಿಚಾರಗಳ ತಿಳ್ಕಣಿಕೆ ಎಡೆಮಾಡಿಕೊಟ್ಟವು ಡಾಕ್ಟರ್ ಪುರುಷೋತ್ತಮ ಕರಂಗಲ್ಲು ಸರ್. ಸರ್, ನೀವಿಗೂ ಕೂಡ ನಾವು ಎಲ್ಲರ ಪರವಾಗಿ ಹೃದಯ ತುಂಬಿದ ವಂದನೆಯನ್ನು ಸಲ್ಲಿಸ್ತಾವಳ ಸರ್. ಹಾಗೆಯೇ ಈ ಕಾರ್ಯಕ್ರಮದ ಪೊರ್ಲೂಲಿ ನಡೆಕೆ ಅನುವು ಮಾಡಿಕೊಟ್ಟಂಥ ಎಲ್ಲಕ್ಕೂ ಕೂಡ ಈ ಮಾತುಗಳಿಗೆ ಕಿವಿಯಾದ ಎಲ್ಲಕ್ಕೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದ